ನಮಸ್ಕಾರ. ಬಹಳ ದಿನಗಳ ನಂತರ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರು ಬರ್ತಾ ಇದ್ದೀನಿ. ಈ ಒಂದು ವಿಷಯ ನ್ಯಾಯಶಾಸ್ತ್ರ ಅಥವಾ ನ್ಯಾಯಿಕ ಶಾಸ್ತ್ರ ಅಂತಕ್ಕಂಥದ್ದು. ವಿ ಕಾಲ್ ಇಟ್ ಆ್ಯಸ್ ಜೂರಿಸ್ಪ್ರೂಡೆನ್ಸ್. ಈ ವಿಷಯದ ಮೇಲೆ ಇವತ್ತು ಈ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಈ ಜೂರಿಸ್ಪ್ರುಡೆನ್ಸನ್ನ ಮೇಲೆ ಒಂದು ಏನು ಹೇಳ್ತೀವಿ ನಾವು, ಇಂಟ್ರೊಡಕ್ಷನ್, ಪ್ರಾರಂಭ ಅಂತ ಹೇಳ್ತೀವಿ. ಪ್ರಾರಂಭ ಮಾಡುವಂಥ ಪ್ರಾರಂಭಿಕ ಒಂದು ಪಾಠ ಇದು. ನಿಮ್ಮ ಕಾನೂನು ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇರ್ತದೆ. ಜೂರಿಸ್ಪ್ರುಡೆನ್ಸ್ ಅಂದರೆ ಭಾಳ ಟಫ್ ಸಬ್ಜೆಕ್ಟು. ಜೂರಿಸ್ಪ್ರುಡೆನ್ಸ್ ಓದೋದು ನ್ಯಾಯವಾದಿಗಳಿಗೆ ಅವಶ್ಯಕತೆ ಇದೆಯಾ, ಅಥವಾ ಇದನ್ನು ನಾವು ಓದ್ತಾ ಹೋದರೆ ಅದು ನಮ್ಮ ತಲೆ ಒಳಗಡೆ ಹೋಗೋದಿಲ್ಲ. ಆಮೇಲೆ ಇಲ್ಲಿ ನೆನಪಿಟ್ಕೊಳ್ಳುವಂತಹ ವಿಷಯಗಳು ತುಂಬ ಇದ್ದಾವೆ, ಅವು ನೆನಪುಳಿಯೋದಿಲ್ಲ. ಈ ರೀತಿಯಾದಂತಹ ಭಾವನೆಗಳು ನಿಮ್ಮಲ್ಲಿ ಹುಟ್ಟಬಹುದು. ಆದರೆ ಈ ನಮ್ಮ ಪಠ್ಯಕ್ರಮದಲ್ಲಿ ಕೊಟ್ಟಿರುವಂತಹ ಜೂರಿಸ್ಪ್ರುಡೆನ್ಸನ್ನು ನಾವು ಮನಸ್ಸುಗೊಟ್ಟು ಅಭ್ಯಸಿಸಿದರೆ ಎಂತಹ ನ್ಯಾಯವಾದಿಗಳಾಗ್ಬೋದು ಅಥವಾ ಎಂತಹ ವ್ಯಕ್ತಿಗಳಾಗ್ಬೋದು ಅನ್ನೋದನ್ನು ನಿರ್ಧರಿಸುವಂತಹ ಒಂದು ವಿಷಯ ಇದು. ಅಥವಾ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಾದರೆ, ನಾನು ಬಹಳಷ್ಟು ಪ್ರೀತಿಸುವಂತಹ ಕಾನೂನಾತ್ಮಕ ವಿಷಯ ಅಂದರೆ ಅದು ಜೂರಿಸ್ಪ್ರುಡೆನ್ಸ್. ನಾನು ಯಾಕೆ ಜೂರಿಸ್ಪ್ರುಡೆನ್ಸನ್ನು ಅಥವಾ ಈ ನ್ಯಾಯಶಾಸ್ತ್ರವನ್ನು ಹೆಚ್ಚು ಇಷ್ಟಪಡ್ತೀನಿ ಅಂತಂದರೆ, ಈ ಒಂದು ತೀರ್ಪನ್ನು ಕೊಡುವಾಗ ಎಲ್ಲರೂ ಒಂದೇ, ಕಾನೂನು ಒಂದೇ ಆಗಿದ್ದರೆ ಎಲ್ಲರೂ ತೀರ್ಪನ್ನು ಒಂದೇ ತೆರನಾಗಿ ಬರೀಬಹುದಿತ್ತು. ಎಷ್ಟೋ ಸಂದರ್ಭಗಳಲ್ಲಿ ನೋಡ್ತೀವಿ ನಾವು. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 13 ಜನ ನ್ಯಾಯಮೂರ್ತಿಗಳಲ್ಲಿ 7 ನ್ಯಾಯಮೂರ್ತಿಗಳು ಒಂದು ಕಡೆ ಆದರೆ 6 ನ್ಯಾಯಮೂರ್ತಿಗಳು ಒಂದು ಕಡೆ ಆಗಿದ್ದಾರೆ. ಅಂದರೆ ಪ್ರತಿಯೊಬ್ಬರ ವಿಚಾರವೂ ಕೂಡ ಕಾನೂನಿಗೆ ಸಂಬಂಧಪಟ್ಟಂತೆ ಅವರ ವಿಚಾರ ಬೇರೆ ಬೇರೆ ಆಗಿರ್ತದೆ ಅನ್ನೋದನ್ನು ನಾವು ಈ ಡಿಸೆಂಟ್ ಜಡ್ಜ್ಮೆಂಟ್ಗಳಲ್ಲಿ ನೋಡ್ಬೋದು. ಅಥವಾ ನೀವು ADM ಜಬಲ್ಪುರ್ ಪ್ರಕರಣದಲ್ಲಿ ನೋಡೋದಾದರೆ ಎಲ್ಲ 5 ಜನ ಜಡ್ಜ್ಗಳಲ್ಲಿ 4 ಜನ ನ್ಯಾಯಮೂರ್ತಿಗಳು ಹೇಳಿದರು, ಇಲ್ಲ, ಇಟ್ಸ್ ಆಲ್ರೆಡಿ ರಿಟನ್ ಇನ್ ಆರ್ಟಿಕಲ್ 359 that President has the power to suspend the fundamental rights. Therefore, it is the procedure established by law. ಆದ್ದರಿಂದ ನಾವು ADM ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಈ ಸಂದರ್ಭದಲ್ಲಿ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಂಸರಾಜ್ ಖನ್ನಾ ಅವರು ಒಬ್ಬರೇ, 4 ಜನರು ಬಿಟ್ಟು 5ನೇವರು, ಅವ್ರು ಹೇಳಿದರು, ನಿಮ್ಮ ಕಾನೂನು ಇರಲಿ, ಕಾನೂನು ಇಲ್ಲದೆ ಹೋಗಲಿ, ನಿಮ್ಮ ಸಂವಿಧಾನ ಇರಲಿ, ಸಂವಿಧಾನ ಇರದೇ ಹೋಗಲಿ, ಯಾವುದೇ ಸಂದರ್ಭದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು, ನೈಸರ್ಗಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಅಧಿಕಾರ ಯಾರಿಗಿಲ್ಲ ಅಂತಕ್ಕಂತಹ ಒಂದು ಅಲ್ಪಮತದ ತೀರ್ಪನ್ನು ಕೊಡ್ತಾರೆ. ಈಗ ಇವೆಲ್ಲವೂ ಹೇಗೆ ಉದ್ಭವ ಆಗ್ತವೆ ಅಂದರೆ, ಇಟ್ ಈಸ್ ಆಲ್ ಬಿಕಾಸ್ ದ ಜಡ್ಜಸ್ ಆ್ಯಂಡ್ ದ ಫೇಮಸ್ ಲಾಯರ್ಸ್ ಹ್ಯಾವ್ ದೇರ್ ಡೀಪ್ ರೂಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜೂರಿಸ್ಪ್ರುಡೆನ್ಸ್. ಬಹಳ ಆಳವಾದ ಮಟ್ಟದಲ್ಲಿ ಈ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಅನೇಕ ನ್ಯಾಯವಾದಿಗಳು ಇದ್ದಾರೆ, ಮುಂದುವರಿತಾರೆ. ಅವರು ಕಾನೂನನ್ನು ಮೌಲ್ಡ್ ಮಾಡ್ತಾರೆ, ಅಂದರೆ ಕಾನೂನನ್ನು ಉತ್ತಮಪಡಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನೀವೇನಾದರೂ ಜೂರಿಸ್ಪ್ರುಡೆನ್ಸನ್ನು ಓದಿದರೆ ಖಂಡಿತ ನಿಮಗೆ ಇದೊಂದು ಆಸಕ್ತಿಯ ವಿಷಯವಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈ ಸಿಲೆಬಸ್ನಲ್ಲಿ ನಿಮಗೆ ಡಿಫೈನ್ ಜೂರಿಸ್ಪ್ರುಡೆನ್ಸ್ ಅಂಥೇಳಿ ಕೇಳಿಬಿಟ್ಟು ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್, ಇಟ್ಸ್ ಸ್ಕೋಪ್, ವಾಟ್ ಈಸ್ ಮೆಂಟ್ ಬೈ ಜೂರಿಸ್ಪ್ರುಡೆನ್ಸ್, ಆಲ್ ದೀಸ್ ಕ್ವಶನ್ಸ್ ಮೇ ಕಮ್ ಅಪ್. ಅಂತಹ ಒಂದು ಪ್ರಾರಂಭಿಕ ಪ್ರಶ್ನೆಗೆ ಇವತ್ತಿನ ನನ್ನ ವಿಡಿಯೋ ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ, ಇದರ ಜೊತೆಗೆ ನಾನು ಇದರ ಮಹತ್ವವನ್ನು ಸಂದರ್ಭಿಕವಾಗಿ ಹೇಳ್ತಾ ಹೋಗ್ತೀನಿ. ಆದ್ದರಿಂದ ಜೂರಿಸ್ಪ್ರುಡೆನ್ಸ್ ವಿಷಯವನ್ನು ನಾನು ಮೊದಲು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಈ ಜೂರಿಸ್ಪ್ರುಡೆನ್ಸ್ ವಿಷಯದಿಂದ ನಿಮಗೇನಾಗ್ಬೋದು ಅಂತಂದರೆ, ಇದನ್ನು ಪರೀಕ್ಷೆ
ಹಂತದಲ್ಲಿ ಅಂತ್ಯದಲ್ಲಿ ಓದುವ ಬದಲು ಪ್ರಾರಂಭದಿಂದಲೇ ನೀವು ಈ ವಿಷಯವನ್ನು ಹೆಚ್ಚು ಗಮನ ಹರಿಸಿದರೆ ಒಳ್ಳೆಯದಾಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಒಂದು ಸೆಮಿಸ್ಟರ್ ನಿಮಗೆ ಆಲ್ಮೋಸ್ಟ್ 4-5 ತಿಂಗಳು ಸಿಗುವಂಥ ಸಾಧ್ಯತೆ ಇದೆ. ಅಂದರೆ ಅಕಾಡೆಮಿಕ್ ಇಯರ್ಗೆ ಹೊಂದ್ಕೊಂಡ್ವಿ. ಈಗೇನು ಕಳೆದ 3-4 ಸೆಮಿಸ್ಟರ್ಗಳು ಕೋವಿಡ್ ನಂತರ ಏನಿದೆ ಎಲ್ಲ 3-3 ತಿಂಗಳು ಸೆಮಿಸ್ಟರ್ ಆಗಿದೆ, ಟ್ರೈಮಿಸ್ಟರ್ ಆಗಿದೆ. ನಮಗೆ ಸಮಯ ಇರಲಿಲ್ಲ, ಈಗ ಸಮಯ ಇದೆ. ಆದ್ದರಿಂದ ಹೆಚ್ಚು ವಿಷಯಗಳನ್ನು ಈ ಮುಂಬರುವಂತಹ ಸೆಮಿಸ್ಟರ್ಗೆ ಪರೀಕ್ಷೆ ಬರುವ ಮೊದಲು ಹೆಚ್ಚು ವಿಷಯಗಳನ್ನ ಕಂಪ್ಲೀಟ್ ಮಾಡುವಂತಹ ಒಂದು ಉದ್ದೇಶವನ್ನು ನಾನು ಇಟ್ಕೊಂಡು ಇವಾಗ ಮೊದಲನೇದಾಗಿ ಈ ನ್ಯಾಯಶಾಸ್ತ್ರದ ವಿಷಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಹೆಡಿಂಗ್ ಜೂರಿಸ್ಪ್ರುಡೆನ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು. ವೆನ್ಎವರ್ ವಿ ಕಾಲ್ ಎ ಕ್ವಶನ್ the question in the examination define jurisprudence and explain the meaning of jurisprudence ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಆವಾಗ ಇದು ಯೂಸ್ ಆಗುತ್ತೆ ನಿಮಗೆ. ವಾಟ್ ಈಸ್ ಜೂರಿಸ್, ವಾಟ್ ಈಸ್ ಪ್ರೂಡೆನ್ಸ್. ನಿಮ್ಗೆ ಗೊತ್ತಿದೆ, ಪ್ರೂಡೆನ್ಸ್ ಅಂದರೆ ಜ್ಞಾನ, ಪ್ರೂಡೆನ್ಸ್ ಅಂದರೆ ನಾಲೆಡ್ಜ್, ಆ್ಯಂಡ್ ಇಟ್ ಈಸ್ ದ ನಾಲೆಡ್ಜ್ ದಟ್ ಈಸ್ ಹ್ಯಾವಿಂಗ್ ಎಕ್ಸ್ಟ್ರಾ ಎಡ್ಜ್ ಅಂತ ಹೇಳ್ತಾರೆ. ನಿಮ್ಮ ಜ್ಞಾನ ಹೇಗಿರಬೇಕು ಅಂತಂದರೆ ನಿಮ್ಮ ಜೊತೆಗಾರರು ನಿಮ್ಮ ಜೊತೆ ಮಾತಾಡುವಾಗ ಅನ್ನಿಸ್ಬೇಕು ನೀವು ಜ್ಞಾನಿಯಾಗಿದ್ದೀರಿ ಅವರಿಗಿಂತ ಅಂತ. ದಟ್ ಈಸ್ ವಾಟ್ ಈಸ್ ನಾಲೆಡ್ಜ್. ಇವತ್ತಿನ ದಿವಸ ನನಗೆ ಗೊತ್ತಿರೋ ಹಾಗೆ ಅಕಸ್ಮಾತು ಯಾರ ಹತ್ರ ಆದರೂ ಸಂಪತ್ತು ಇದೆ ಅನ್ನೋದಾದರೆ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ನಾಲೆಡ್ಜ್ ಈಸ್ ಹ್ಯಾವಿಂಗ್ ವೆಲ್ತ್ ಅಂತ ಹೇಳ್ಬೋದು. Okay, what is that is general subject. Now let us understand what is meant by jurisprudence. The word jurisprudence is derived from the Latin word juris, means law. Juris means law, and prudentia means knowledge. Prudent man ಅಂತ ಹೇಳ್ತಾರೆ ನೋಡಿ. Prudentia means knowledge. Jurisprudence ಪದದ ಅರ್ಥವು ಲ್ಯಾಟಿನ್ ಭಾಷೆಯ ಜುರಿಸ್ ಅಂದರೆ ಕಾನೂನು ಮತ್ತು ಪ್ರುಡೆನ್ಸಿಯಾ ಅಂದರೆ ಜ್ಞಾನ ಅಥವಾ ಚಾತುರ್ಯ ಎಂಬ ಪದಗಳಿಂದ ಬಂದಿದೆ. ವಿಕ್ರಮಾದಿತ್ಯನ ಹೆಸರನ್ನು ನೀವು ಇಲ್ಲಿ ಏನು ಮಾಡ್ಬೋದು, ನೆನೆಸ್ಕೊಳ್ಬೋದು. ಬೀರ್ಬಲನ ಹೆಸರನ್ನು ನೀವಿಲ್ಲಿ ನೆನೆಸ್ಕೊಳ್ಬೋದು. ಅವರ ಚಾತುರ್ಯ, ಅವರ ಒಂದು ಜ್ಞಾನ ನ್ಯಾಯವನ್ನು ಕೊಡುವಲ್ಲಿ ಹೇಗೆ ಹೆಲ್ಪ್ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಜೂರಿಸ್ಪ್ರುಡೆನ್ಸ್ ಮೀನ್ಸ್ the science of law, the science of law or philosophy of law, philosophy of law. ಹೀಗಾಗಿ ನ್ಯಾಯಶಾಸ್ತ್ರ ಎಂದರೆ ಕಾನೂನಿನ ವಿಜ್ಞಾನ ಅಥವಾ ತತ್ವಶಾಸ್ತ್ರ. ಕಾನೂನಿನ ತತ್ವಶಾಸ್ತ್ರ, ಕಾನೂನಿನ ತತ್ವಶಾಸ್ತ್ರ. It is the theoretical and philosophical study of law. ಫಿಲಾಸಫಿಕಲ್ ಸ್ಟಡಿ ಆಫ್ ಲಾ. ತತ್ವಶಾಸ್ತ್ರ ಅಂದರೆ ಏನು ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ಆಗ್ತದೆ ನಮಗೆ. ಐ ವಿಲ್ ಹ್ಯಾವ್ ಎ ಡೀಟೇಲ್ ಡಿಸ್ಕಷನ್ ಆನ್ ದ್ಯಾಟ್. ತತ್ವಶಾಸ್ತ್ರ ಏನಾಗುತ್ತೆ ಅಂತಂದರೆ, ನಾವು ತಾರ್ಕಿಕವಾಗಿ ವಿಷಯವನ್ನು ತರ್ಜುಮೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ತತ್ವಶಾಸ್ತ್ರ ಅಂತೀವಿ. ಫಾರ್ ಎಕ್ಸಾಂಪಲ್, ನಾವೊಂದು ನಿರ್ಧಾರಕ್ಕೆ ಬರೋದಾದರೆ ಆ ನಿರ್ಧಾರಕ್ಕೆ ಅನೇಕ ಕಾರಣಗಳನ್ನು ಕೊಟ್ಟು ಫೈನಲಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅದು ತತ್ವಶಾಸ್ತ್ರ. ಆದರೆ ಸೈನ್ಸ್ ಹಂಗಲ್ಲ. ಇನ್ ಸೈನ್ಸ್ ಥಿಯರೀಸ್ ಆರ್ ಪ್ರೂವ್ಡ್ ಬೈ ಫ್ಯಾಕ್ಟ್ಸ್. ದೇ ವಿಲ್ ಡೆಮಾನ್ಸ್ಟ್ರೇಟ್, ಎಸ್ ಇಟ್ ಈಸ್ ಲೈಕ್ ದಿಸ್ ಅಂತ. ಆದರೆ ಇಲ್ಲಿ ಹಾಗಾಗೋದಿಲ್ಲ. ದಟ್ ಫಿಲಾಸಫಿ ಈಸ್ ನಾಟ್ ಲೈಕ್ ದ್ಯಾಟ್. ಇಟ್ ಈಸ್ ದ ಥಿಯರಾಟಿಕಲ್ ಆ್ಯಂಡ್ ಫಿಲಾಸಫಿಕಲ್ ಸ್ಟಡಿ ಆಫ್ ಲಾ ರಾದರ್ ದ್ಯಾನ್ ಡೀಲಿಂಗ್ ವಿತ್ ಸ್ಪೆಸಿಫಿಕ್ ಲಾಸ್. ನಿರ್ದಿಷ್ಟ ಕಾನೂನುಗಳನ್ನು ನೋಡುವುದಕ್ಕಿಂತ ಕಾನೂನಿನ ತತ್ವಶಾಸ್ತ್ರೀಯ ಮತ್ತು ಸಿದ್ಧಾಂತಾತ್ಮಕ ಅಧ್ಯಯನವಾಗಿದೆ. ಸಿ, ವಾಟ್ ಈಸ್ ದ ಸ್ಟಡಿಯಿಂಗ್ ಲಾ and what is studying jurisprudence? We have to understand what is studying law and what is studying jurisprudence. ನ್ಯಾಯಶಾಸ್ತ್ರ ಅಂದರೆ ಏನು ಅಥವಾ ನ್ಯಾಯಶಾಸ್ತ್ರದ ಅಧ್ಯಯನ ಏನು, ಕಾನೂನಿನ ಅಧ್ಯಯನ ಏನು, ಇವೆರಡೂ ವ್ಯತ್ಯಾಸ ಇದೆ. ದೇರ್ ಈಸ್ ಎ ಸೀರಿಯಸ್ ಡಿಫರೆನ್ಸ್. ಉದಾಹರಣೆಗೆ ನಾನು ಹೇಳೋದಾದರೆ, ಇಂಡಿಯನ್ ಪೀನಲ್ ಕೋಡ್ 302, heinous of the heinous crimes. What the law says? He should be hanged. Death sentence. So this is the law. This is the
law. That is studying of the law. We will go to Indian Penal Code. We will check all the sections. So and so section says so and so. So and so section. Article 376 is a punishment for rape. That is the law. Indian Penal Code. Now it has become BNS. ಇದು ಲಾ. ಇದನ್ನು ಅಭ್ಯಾಸ ಮಾಡೋದಕ್ಕೆ ನಾವು ಸ್ಟಡಿ ಆಫ್ ಲಾ ಅಂತ ಹೇಳ್ತೀವಿ. We are telling it as study of law if we are only studying law, specific law. Specific law. Whatever I have discussed here is specific. ಸ್ಫುಟವಾಗಿ ಇಂತಹದೇ ಕಾನೂನನ್ನು ನಾನೇನು ಮಾಡ್ತೀನಿ, ಅಭ್ಯಾಸ ಮಾಡ್ತೀನಿ ಅನ್ನೋದು ದಟ್ ಈಸ್ ಸ್ಟಡಿ ಆಫ್ ಲಾ. ಬಟ್ jurisprudence is not that. ನ್ಯಾಯಶಾಸ್ತ್ರ ಅದಲ್ಲ. ನ್ಯಾಯಶಾಸ್ತ್ರ ಕಾನೂನನ್ನು ಅಭ್ಯಸುವುದಲ್ಲ. ನ್ಯಾಯಶಾಸ್ತ್ರ ಕಾನೂನು ಏಕೆ ಹೀಗಿದೆ, ಹೀಗಿರುವುದಕ್ಕೆ ಕಾರಣವೇನು ಅನ್ನುವುದನ್ನು ಅಭ್ಯಸಿಸುವುದು ನ್ಯಾಯಶಾಸ್ತ್ರ. ಹೀಗಿರುವುದನ್ನು ಅಭ್ಯಸಿಸುವುದು ನ್ಯಾಯಶಾಸ್ತ್ರ. ಈ ನ್ಯಾಯಶಾಸ್ತ್ರವೂ ಕೂಡ ಕಾಲಕ್ಕೆ ತಕ್ಕಂತೆ ತನ್ನ ವ್ಯವಸ್ಥೆಯನ್ನು ಅದು ಬದಲಾಯಿಸಿಕೊಳ್ಬೋದು. ಈಗ ನಾನು 2 ಎಕ್ಸಾಂಪಲ್ ಹೇಳಿದ್ದೀನಿ ನಿಮಗೆ. ಐ ಹ್ಯಾವ್ ಟೋಲ್ಡ್ ಯು ಒನ್ ಎಕ್ಸಾಂಪಲ್ ಆ್ಯಸ್ ರೇಪ್ ಆ್ಯಂಡ್ ಅನದರ್ ಎಕ್ಸಾಂಪಲ್ ಆಫ್ ಮರ್ಡರ್ ಹೇಳಿದ್ದೀನಿ. ಈಗ ಅದು ಏನು ಮರ್ಡರು, ಏನು ರೇಪು, ವಾಟ್ ಈಸ್ 376, ವಾಟ್ ಈಸ್ 302 ಅನ್ನೋದನ್ನು ಹೇಳೋದಕ್ಕೆ ನಾವೇನಂತೀವಿ, ಕಾನೂನಿನ ಅಭ್ಯಾಸ ಅಂತ ಹೇಳ್ತೀವಿ. ಆದರೆ ಒಬ್ಬ ವ್ಯಕ್ತಿ ಕೊಲೆಯನ್ನು ಮಾಡಿದಾಗ ಆ ಕೊಲೆಯನ್ನು ಮಾಡಲಿಕ್ಕೆ ಇರುವಂತಹ ಕಾರಣಗಳೇನು? ನಂಬರ್ 1, ಒಂದು ವೇಳೆ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಅವನು ಯಾಕೆ ಕೊಲೆ ಮಾಡ್ತಾನೆ, ಅಥವಾ ಈ ಕೊಲೆ ಮಾಡುವಂತಹ ಮನೋಭಾವ ವ್ಯಕ್ತಿಗಳಲ್ಲಿ ಯಾವ ಕಾರಣಕ್ಕಾಗಿರ್ತದೆ. ನಂತರದಲ್ಲಿ ಆ ಕೊಲೆ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ನಾವು ಕೊಲೆ ಮಾಡಬಹುದೇ ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡುವಂತಹ ವಿಷಯ ನ್ಯಾಯಶಾಸ್ತ್ರ. ಒಂದು ಕಾಲದಲ್ಲಿ ಅರಬ್ ಕಂಟ್ರಿಗಳಲ್ಲಿ ಪಬ್ಲಿಕ್ಕಲ್ಲಿ ಏನು ಮಾಡೋರು ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಗಲ್ಲಿಗೇರಿಸೋರು, ಹ್ಯಾಂಗ್ ಮಾಡೋರು. ದೆನ್ ಸ್ಟೋನ್ ಥ್ರೋಯಿಂಗ್ ಆನ್ ಹಿಮ್, ಅಥವಾ ಸಾಮೂಹಿಕವಾಗಿ ಅವನಿಗೆ ಹೊಡೆಯೋದು, ಇದನ್ನೆಲ್ಲ ಮಾಡುವರು. ಒಂದು ವೇಳೆ ನ್ಯಾಯಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಸಿ ನೋ ಒನ್ ಆನ್ ದ ಅರ್ತ್ ಹ್ಯಾಸ್ ಪವರ್ ಟು ಟೇಕ್ ಲೈಫ್ ಆಫ್ ಎನದರ್ ಪರ್ಸನ್, ದೆನ್ ವೈ ಎ ಪರ್ಸನ್ ಈಸ್ ಗಿವನ್ ಡೆತ್ ಸೆಂಟೆನ್ಸ್. So when we ask all these questions, the answer that lies is in jurisprudence. ನ್ಯಾಯಶಾಸ್ತ್ರದಲ್ಲಿ ಅದಕ್ಕೆ ಉತ್ತರ ಸಿಗ್ತದೆ. ಉದಾಹರಣೆಗೆ, ಒಂದು ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇದ್ದಂತಹ ಈ ಏನು ಡೆತ್ ಸೆಂಟೆನ್ಸ್ ಇದೆಯಲ್ಲ, ಸುಮಾರು 100 ದೇಶಗಳು ಇವತ್ತು ಈ ಡೆತ್ ಸೆಂಟೆನ್ಸನ್ನು ಏನು ಮಾಡಿದ್ದಾರೆ, ತೆಗೆದಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಕೊಲೆಗೆ ಮರಣದಂಡನೆಯನ್ನು ಕೊಡುವುದಿಲ್ಲ, ಕೊಲೆ ಅಪರಾಧಕ್ಕೆ ಮರಣದಂಡ ಶಿಕ್ಷೆಯನ್ನು ಕೊಡುವುದಿಲ್ಲ. ನೋಡಿ, ಈ ಕೊಡುವುದಿಲ್ಲ ಅಂತಕ್ಕಂಥದ್ದು ಯಾಕೆ ಅನ್ನೋದನ್ನು ನೀವು ನಿಮ್ಮನ್ನು ಪ್ರಶ್ನಿಸಿಕೊಂಡ್ರೆ, ಅದು ಯಾಕೆ ಅಂತಂದರೆ ಅದು ಈ ನ್ಯಾಯಶಾಸ್ತ್ರದ ಇವಲ್ಯೂಷನ್ ಅಂತ ಹೇಳ್ತೀವಿ ನಾವು, ನ್ಯಾಯಶಾಸ್ತ್ರದ ಅಭಿವೃದ್ಧಿ ಅಂತ ಹೇಳ್ತೀವಿ. ಅಂದರೆ ಯಾವುದೇ ವ್ಯಕ್ತಿ ನಾವು ಅವನ್ನ ಕೊಲೆ ಮಾಡಿದರೆ ಅವನು ಕೊಲೆ ಯಾಕೆ ಮಾಡ್ತೀವಿ ಅಂತಂದರೆ, ಸಮಾಜದಲ್ಲಿ ಒಂದು ಹೆದರಿಕೆ ಇರಲಿ, ಅಂದರೆ ಅವನು ಸಮಾಜದ ಶತ್ರು ಅಂತ ನಾವೇನು ಮಾಡ್ತೀವಿ, ನಿರ್ಧಾರಕ್ಕೆ ಬರ್ತೀವಿ. ಅಂದರೆ ಸಮಾಜದ ಶತ್ರು ಆದರೆ ನೀವೇನು ಮಾಡಿ ಅಂದರೆ ಅವನು ಸಮಾಜದಿಂದ ಹೊರಗಿಡಿ, ಯು ಗಿವ್ ಹಿಮ್ ಲೈಫ್ ಇಂಪ್ರಿಸನ್ಮೆಂಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇವತ್ತಿರೋದು. ಇವತ್ತು ಅನೇಕ ದೇಶಗಳು, ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ ಅಥವಾ ವೆಸ್ಟರ್ನ್ ಕಂಟ್ರೀಸ್, ಆ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ. ಸಿ, ವಾಟ್ ಈಸ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್? ಎ ಪರ್ಸನ್ ಡಸ್ ಎನಿಥಿಂಗ್ ಅಗೇನೆಸ್ಟ್ ಸೊಸೈಟಿ, ಇಟ್ ಈಸ್ criminal offense. This is called criminal jurisprudence. Anybody who is adversely affecting the society, he should be kept away from the society. That is the remedy. ಯಾವುದೇ ಒಬ್ಬ ವ್ಯಕ್ತಿ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೆ ಅಂತಹ ವ್ಯಕ್ತಿಯನ್ನು ಸಮಾಜದಿಂದ ಹೊರಗಿಡುವುದು ಸೂಕ್ತವಾದ ಕಾನೂನು. ಯಾರು ಕೆಟ್ಟ ಕೆಲಸ ಮಾಡ್ತಾರೆ, ಪರಪ್ಪನ ಅಗ್ರಹಾರ. ಇದು ದಿಸ್ ಈಸ್ ದ ಲಾಜಿಕ್, ದಿಸ್ ಈಸ್ ವಾಟ್ ಈಸ್ ಐ ಕ್ಯಾನ್ ಸೇ ಜೂರಿಸ್ಪ್ರುಡೆನ್ಸ್. ಯಾಕೆ ಅವ್ರನ್ನ ಹಂಗೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ, ವೈ ದ ಲಾ ಈಸ್ ಲೈಕ್ ದಿಸ್ ಅನ್ನುವಂತಹ ಪ್ರಶ್ನೆ. ಸಿ, ಇವುಗಳನ್ನು ಅಧ್ಯಯನ ಮಾಡುವುದನ್ನು ನಾವೇನಂತೀವಿ,
ನ್ಯಾಯಶಾಸ್ತ್ರ ಅಂತ ಹೇಳ್ತೀವಿ. ನಾವು ಐ ವಿಲ್ ರೀಡ್ ಇಟ್ ಅಗೇನ್. ಇಟ್ಸ್ ಅ ಥಿಯರಾಟಿಕಲ್ ಅಂಡ್ ಫಿಲಾಸಫಿಕಲ್ ಸ್ಟಡಿ ಆಫ್ ಲಾ ರಾದರ್ ದ್ಯಾನ್ ಡೀಲಿಂಗ್ ವಿತ್ ಸ್ಪೆಸಿಫಿಕ್ ಲಾ. ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಈಸ್ ಮೆಂಟ್ ಬೈ ಲಾ. ಲಾ ಅಂದ್ರೇನು, ಕಾನೂನು ಅಂದ್ರೇನು ಅಂತ ಹೇಳಿ ನಾವು ಕಲಿತೀವಿ. ವಿ ಆರ್ ಆಲ್ಸೋ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೆಂಟ್ ಬೈ ಜಸ್ಟಿಸ್. ನ್ಯಾಯ ಅಂದ್ರೇನು ಅನ್ನುವುದನ್ನು ನಾವು ಅಭ್ಯಸಿಸ್ತೀವಿ. ಇದು ನಿರ್ದಿಷ್ಟ ಕಾನೂನುಗಳನ್ನು ನೋಡುವುದಕ್ಕಿಂತ ಕಾನೂನಿನ ತತ್ವಶಾಸ್ತ್ರೀಯ ಮತ್ತು ಸಿದ್ಧಾಂತಾತ್ಮಕ ಅಧ್ಯಯನವಾಗಿದೆ. ದಿಸ್ ಇಸ್ ವಾಟ್ ಈಸ್ jurisprudence. It seeks to understand the nature, source, purpose and structure of legal systems. ನಾವೇನು ಮಾಡ್ತೀವಿ ಅಂತಂದರೆ ನ್ಯಾಯಿಕ ವ್ಯವಸ್ಥೆಯನ್ನು ಯಾಕೆ ಈ ರೀತಿ ಇದೆ ಅಂತ ನೋಡ್ತೀವಿ, ಅದರ ಸ್ವಭಾವವನ್ನು ನೋಡ್ತೀವಿ, ಅದು ಎಲ್ಲಿಂದ ಉದ್ಭವ ಆಯಿತು ಮೂಲವನ್ನು ನೋಡ್ತೀವಿ, ಮತ್ತು ಅದರ ಉದ್ದೇಶವನ್ನು ನೋಡ್ತೀವಿ, ಮತ್ತು ಅದು ಯಾವ ವ್ಯವಸ್ಥೆಯಲ್ಲಿ ಇದೆ ಅನ್ನೋದನ್ನು ನೋಡ್ತೀವಿ. ಸ್ಟ್ರಕ್ಚರ್, ವಾಟ್ ಈಸ್ ಸ್ಟ್ರಕ್ಚರ್ ನೋಡಿ. ನೇಚರ್ ಅಂದರೆ ಅದರ ಸ್ವಭಾವ, ಪರ್ಪಸ್ ಅಂದರೆ ಉದ್ದೇಶ. ವಾಟ್ ಈಸ್ ಮೆಂಟ್ ಬೈ ಸ್ಟ್ರಕ್ಚರ್? ಸ್ಟ್ರಕ್ಚರ್ ಅಂತಂದರೆ ಯಾವ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನು ನಿಂತಿದೆ. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ the structure is every law is done by based on the provision of the constitution. That is the structure. The supreme law is constitution. Any law below is called act. There is a constitution, and based on the constitution statute is done, or ನಾವು ಕಾನೂನನ್ನು ಮಾಡ್ತೀವಿ. ಆಮೇಲೆ ಈ ಕಾನೂನಲ್ಲಿದ್ದಂತಹ ಅಧಿಕಾರದಿಂದ ನಾವೇನು ಮಾಡ್ತೀವಿ, ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತೀವಿ. ಈ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ನಮಗೆ ಅಧಿಕಾರ ಎಲ್ಲಿ ಸಿಗುತ್ತೆ? ಕಾನೂನಿನಲ್ಲಿ ಸಿಗುತ್ತೆ. ಕಾನೂನನ್ನು ಮಾಡಲಿಕ್ಕೆ ಅಧಿಕಾರ ಎಲ್ಲಿ ಸಿಗುತ್ತೆ? ನಮಗೆ ಸಂವಿಧಾನದಲ್ಲಿ ಸಿಗುತ್ತೆ. ಸೊ ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಂದರೆ ಇದರ ಅರ್ಥ ಹೀಗೆ. ಸ್ಟ್ರಕ್ಚರ್ ಮೀನ್ಸ್ ದಿಸ್ ಲೀಗಲ್ ಸ್ಟ್ರಕ್ಚರ್. ಇದು ಯಾಕೆ ಹೀಗಾಗಿದೆ? ಉದಾಹರಣೆಗೆ, ಯಾವುದೇ ಒಂದು ಕಾನೂನನ್ನು ಮಾಡಿದಾಗ ಆ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ನಾವೇನು ಮಾಡ್ತೀವಿ? ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾನೂನನ್ನು ಮಾಡಿದಾಗ ಅದು ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿದ್ದರೆ ಅದು ಅನುಚ್ಛೇದ 13ಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತೀವಿ. ಆವಾಗ ನ್ಯಾಯಾಲಯ ಅದನ್ನು ಹೊಡೆದು ಹಾಕ್ತದೆ, ಶೂನ್ಯವಾಗಿ ಮಾಡ್ತದೆ. ದಿಸ್ ಆಲ್ ಈಸ್ ಸ್ಟ್ರಕ್ಚರ್. ಇದು ಕಾನೂನು ವ್ಯವಸ್ಥೆಗಳ ಸ್ವಭಾವ, ಮೂಲ ಉದ್ದೇಶ ಮತ್ತು ರಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ದಿಸ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ jurisprudence. Based on this concept, we are continuing. I have given you very simple definitions. So some 2 to 3 simple definitions you have to by heart. There is no other way. ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ಅರ್ಥವನ್ನು ನೀವು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸಾಕಷ್ಟು ಜ್ಯೂರಿಸ್ಟ್ಗಳು, ಫಿಲಾಸಫರ್ಸ್ನ ನಾವು ಓದಬೇಕಾಗ್ತದೆ. ನಿಮಗೆ ಪರೀಕ್ಷೆಗೆ ಅವಶ್ಯಕತೆ ಇರತಕ್ಕಂತಹ ಎಷ್ಟು ಫಿಲಾಸಫರು ಅಥವಾ ಜ್ಯೂರಿಸ್ಟ್ಗಳು ಬೇಕು ಅನ್ನುವಂಥದ್ದನ್ನು ನಾನು ಮಿನಿಮೈಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ವಿಷಯಗಳು ನಿಮ್ಗೆ ಬೇಕು ಅಂತಂದರೆ ನಾನು ಜ್ಯೂರಿಸ್ಪ್ರುಡೆನ್ಸ್ನ ಪುಸ್ತಕಗಳನ್ನ ಮುಂದಿನ ಕ್ಲಾಸಲ್ಲಿ ನಿಮಗೆ ತೋರಿಸ್ತೀನಿ. ಆ ಪುಸ್ತಕಗಳನ್ನ ಓದುವುದರಿಂದ ಇದಕ್ಕೆ ಈ ಜ್ಯೂರಿಸ್ಪ್ರುಡೆನ್ಸ್ ಇದೆಯಲ್ವಾ, ಈ ವಿಷಯ ಅಪಾರವಾದಂಥ ವಿಷಯ. ಇದಕ್ಕೆ ನೀವು ಎಷ್ಟು ಓದಿದರೂ ಸಾಲದು. ಅಂತಹ ಅನೇಕ ಪುಸ್ತಕಗಳನ್ನ ನಾನು ಇಟ್ಕೊಂಡಿದ್ದೀನಿ. ನಿಮಗೆ ಅಂತಹ ಪುಸ್ತಕಗಳನ್ನ ನಾನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸಿಬಿಟ್ ಮಾಡ್ತೀನಿ ಅಂತ ಹೇಳ್ತಾ, ಈಗ ಈ ಕೆಲವು ಡೆಫಿನೇಷನ್ನ ನೆನ್ಪಿಟ್ಕೋಬೇಕು ನೋಡಿ. ಜಾನ್ ಆಸ್ಟಿನ್ defines jurisprudence. He says it is a philosophy. It is philosophy of law. Jurisprudence is philosophy of positive law, because he is a positivist. ಅದಕ್ಕೆ ಅವನು ಏನು ಹೇಳ್ತಾನೆ? ಪಾಸಿಟಿವ್ ಲಾ ಅಂತ ಹೇಳ್ತಾನೆ. jurisprudence is the philosophy of positive law. ಜಾನ್ ಆಸ್ಟಿನ್ ಅವರ ಪ್ರಕಾರ jurisprudence ಅಂದರೆ ಸಕಾರಾತ್ಮಕ ಕಾನೂನಿನ ತತ್ವಶಾಸ್ತ್ರ ಅಂತ ಹೇಳ್ತಾನೆ. ಹಿ ಟಾಕ್ಸ್ ಲಾ ಮೀನ್ಸ್ ಇಟ್ ಈಸ್ ಫಿಲಾಸಫಿ. ಎಂಥ ಫಿಲಾಸಫಿ? ಪಾಸಿಟಿವ್ ಫಿಲಾಸಫಿ. ಏನು ಪಾಸಿಟಿವ್ ಫಿಲಾಸಫಿ ಅಂತಂದರೆ, ವಾಟ್ ಈಸ್ ಪಾಸಿಟಿವ್ ಲಾ? ಐ ವಿಲ್ ಟೆಲ್ ಯು ಇನ್ ಎ ಸಿಂಪಲ್ ವೇ. ಎನಿ ಲಾ ಡನ್ ಬೈ ಸಾವರಿನ್ ಈಸ್ ಪಾಸಿಟಿವ್ ಲಾ.
Any law done by sovereign is positive law. For example, any law that is created like this, for example, fundamental rights, they are not positive laws. Their law are established from the birth of human being, ಅನ್ನೋದನ್ನು ನಾವಿಲ್ಲಿ ನೋಡಬೇಕು. Then Solomon defines a very simple definition, the science of law. ಹೆಂಗೆ ನಾವು ಸೈನ್ಸನ್ನು ಓದ್ತೀವೋ ಹಾಗೇನೆ ಕಾನೂನಿನ ಸೈನ್ಸ್ ಅಂತ ಹೇಳ್ದ ಅವನು. He said it is the science of law. ಸಲ್ಮಂಡ್ ಅವರು ಇದನ್ನು ಕಾನೂನಿನ ವಿಜ್ಞಾನ ಎಂದು ವಿವರಿಸುತ್ತಾರೆ. Then comes Keaton. Keaton defines it. Keaton ಏನು ಹೇಳ್ತಾನೆ? The study of systematic arrangement of general legal principles. ನೋಡಿ, ಜನರಲ್ ಲೀಗಲ್ ಪ್ರಿನ್ಸಿಪಲ್ಸ್, ತತ್ವಗಳು, ಕಾನೂನಾತ್ಮಕ ತತ್ವಗಳು. ಏನು ಕಾನೂನಾತ್ಮಕ ತತ್ವಗಳು? ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯವಾಗುವಂತಹ ತತ್ವಗಳು. ಕೀಟನ್ ಅವರ ಪ್ರಕಾರ ಜೂರಿಸ್ಪ್ರುಡೆನ್ಸ್ ಅಂದರೆ ಸಾಮಾನ್ಯ ಕಾನೂನು ತತ್ವಗಳ ಅಧ್ಯಯನ ಮತ್ತು ಕ್ರಮಬದ್ಧ ವಿನ್ಯಾಸ. ನಾ ಸ್ಟ್ರಕ್ಚರ್ ಅಂತ ಹೇಳಿದ್ನಲ್ವಾ, ದಟ್ ಈಸ್ ಕ್ರಮಬದ್ಧ ವಿನ್ಯಾಸ. ಈ 3 ಡೆಫಿನೇಷನ್ಗಳನ್ನು ನೀವು ನೆನಪಿಟ್ಕೊಳ್ಳೋದು ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ಸೂಕ್ತ ಅಂತ ಹೇಳ್ತೀನಿ. ಇದು ಅಲ್ಲದೆ ದೇರ್ ಈಸ್ ಎ ಡೆಫಿನೇಷನ್ ಬೈ ವುಲ್ಫೇನ್. ಯು ಕ್ಯಾನ್ ರೈಟ್ ದ ಡೆಫಿನೇಷನ್ ಆಫ್ ವುಲ್ಫೇನ್ ಆಲ್ಸೋ. ವುಲ್ಫೇನ್, the definition of Wolfene also. The knowledge of things divine and human. He says jurisprudence is the knowledge of things divine and human. ದೈವಿ ಮತ್ತು ಮಾನವೀಯ ವಸ್ತುಗಳ ವಿಷಯಗಳ ಜ್ಞಾನ. ದೈವೀಯ ಮತ್ತು ಮಾನವೀಯ ವಿಷಯಗಳ ಜ್ಞಾನ, ಅದಕ್ಕೆ ನಾವೇನು ಹೇಳ್ಬೋದು? ನ್ಯಾಯಶಾಸ್ತ್ರ. ಅದರ ಅಧ್ಯಯನ ನ್ಯಾಯಶಾಸ್ತ್ರ ಅಂತ ಹೇಳ್ಬೋದು. ಇಟ್ ಇಸ್ ದ ಸೈನ್ಸ್ ಆಫ್ ಜಸ್ಟ್ ಆ್ಯಂಡ್ ಅನ್ಜಸ್ಟ್. 2 ವಿಷಯ ಹೇಳ್ತಾನೆ ನಾವು. ವುಲ್ಫೇನ್ ಸೇಸ್ 2 ಥಿಂಗ್ಸ್. ಇಟ್ ಈಸ್ ದ ಸೈನ್ಸ್ ಆಫ್ ಜಸ್ಟ್ ಆ್ಯಂಡ್ ಅನ್ಜಸ್ಟ್. ಏನು ಹೀಗಂದ್ರೆ ನ್ಯಾಯ ಮತ್ತು ಅನ್ಯಾಯ, ಒಳ್ಳೆಯದು ಮತ್ತು ಕೆಟ್ಟದ್ದು. ಇದು ಎಂತಹ ವಿಜ್ಞಾನ ಅಂದ್ರೆ ಜೂರಿಸ್ಪ್ರುಡೆನ್ಸು ಒಳ್ಳೆಯದು ಕೆಟ್ಟದ್ದನ್ನು ಹೇಳುವಂತಹ ವಿಜ್ಞಾನ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ ಅಂತ ಹೇಳುವಂತಹ ಒಂದು ವ್ಯವಸ್ಥೆ. ಇದು ಮಾನವನಿಗೆ ಮತ್ತು ದೈವೀಯಗೆ ದೈವತ್ವಕ್ಕೆ ಮತ್ತು ಮಾನವೀಯತೆಗೆ ಸಂಬಂಧಿಸಿದ ವಿಷಯಗಳನ್ನು ಓದುವಂತಹದ್ದು ಅಂತಕ್ಕಂಥದ್ದನ್ನು ಏನು ಹೇಳ್ತಾನೆ? ವುಲ್ಫೇನ್ ಹೇಳ್ತಾನೆ. ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತವೆ. ಇಫ್ ಯು ವಿಚ್ ಎವರ್ ಯು ಫೀಲ್ ಕಂಫರ್ಟೇಬಲ್ ಯು ಕ್ಯಾನ್ ರೈಟ್ ಸಮ್ ಆಫ್ ದ ಡೆಫಿನೇಷನ್ಸ್. ಯು ಆರ್ ಬೌಂಡ್ ಟು ರೈಟ್, ಅವನ್ನ ಬರಿಬೇಕಾಗ್ತದೆ ನೀವು. ದೆನ್ ಐ ಆಮ್ ಗೋಯಿಂಗ್ ಟು ವಾಟ್ ಈಸ್ ದ ನೇಚರ್. ಈ ನ್ಯಾಯಶಾಸ್ತ್ರದ ಏನು ಒಂದು ಸ್ವಭಾವ ಏನು ಅಂತ ನಾವು ನೋಡೋದಾದ್ರೆ, ನ್ಯಾಯಶಾಸ್ತ್ರದ ಸ್ವಭಾವ. ನೀವು ಜೂರಿಸ್ಪ್ರುಡೆನ್ಸ್ ಅಂತ ಕನ್ನಡದಲ್ಲಿ ಬರೆದ್ರೂ ತಪ್ಪೇನಿಲ್ಲ. ನಾನು ಅದನ್ನೇ ಇಚ್ಛೆ ಪಡ್ತೀನಿ, ಜೂರಿಸ್ಪ್ರುಡೆನ್ಸ್ ಅಂತಲೇ ಬರೀಬೇಕು ಅಂತ. ಯಾಕೆ ಅಂತಂದರೆ ನಾವು ಅನೇಕ ಇಂಗ್ಲೀಷ್ ಶಬ್ದಗಳನ್ನು ನಾವು ನಮ್ಮ ನ್ಯಾಯಿಕ ವ್ಯವಸ್ಥೆಯಲ್ಲಿ ತರಬೇಕು. ಅದು ತಂದಾಗ ಏನಾಗುತ್ತೆ ಅಂತಂದರೆ ನಮಗೆ ಆ ಶಬ್ದದ ಸರಿಯಾದ ಅರ್ಥಕ್ಕೆ ನಾವು ಹೊಂದ್ಕೊಳ್ತೀವಿ. ನ್ಯಾಯಶಾಸ್ತ್ರ ಅನ್ನೋದಕ್ಕಿಂತ ಜೂರಿಸ್ಪ್ರುಡೆನ್ಸ್ ಅಂದರೆ ಏನು ತಪ್ಪೇನಿಲ್ಲ. ಇಟ್ ಈಸ್ ಎಬ್ಸ್ಟ್ರಾಕ್ಟ್ ಆ್ಯಂಡ್ ಥೆರಾಟಿಕಲ್ ಇನ್ ನೇಚರ್. ನೋಡಿ, ಪ್ರಾಕ್ಟಿಕಲ್ ಆಗಿ ನಾವು ನೋಡೋದಿಲ್ಲ. ವಿ ಆರ್ ನಾಟ್ ಸೀಯಿಂಗ್ ಇಟ್ ಪ್ರಾಕ್ಟಿಕಲಿ. ಇಟ್ ಈಸ್ abstract and theoretical in nature. It deals with the concept of ideas. ನೋಡಿ, ಯಾವ ಒಂದು ಏನು ಹೇಳ್ತೀವಿ ನಾವು ಸಿದ್ಧಾಂತದ ಆಧಾರದಲ್ಲಿ, ಯಾವ ಸಿದ್ಧಾಂತರ ಆಧಾರದಲ್ಲಿ ಈ ಒಂದು ಕಾನೂನನ್ನು ರಚಿಸಲಾಗಿದೆ ಎನ್ನುವುದನ್ನು ಅಭ್ಯಸಿಸುವುದು. ದಟ್ ಈಸ್ ಜೂರಿಸ್ಪ್ರುಡೆನ್ಸ್. It is abstract and theoretical in nature. It deals with concepts and ideas. ಕಾನೂನಿನ ಪರಿಕಲ್ಪನೆ, ಕಾನೂನಿನ ಸಿದ್ಧಾಂತ, ಅದನ್ನು ನಾವು ಅಭ್ಯಾಸ ಮಾಡ್ತೀವಿ. ದಟ್ ಈಸ್ ವಾಟ್ ಈಸ್ ಜೂರಿಸ್ಪ್ರುಡೆನ್ಸ್. ಬಿಹೈಂಡ್ ದ ಲಾ ರಾದರ್ ದ್ಯಾನ್ ದ ಲಾ ದೆಮ್ಸೆಲ್ವ್ಸ್. ಕಾನೂನನ್ನು ಓದೋದು ಬೇರೆ. ವಾಟ್ ಎವರ್ ಲಾ ಇನ್ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಯು ಹ್ಯಾವ್ ಲರ್ನ್ಡ್, ಯು ಹ್ಯಾವ್ ಸ್ಟಡಿಡ್ ಲಾಸ್. Now we are making you to go beyond that. ಇದು ಸಿದ್ಧಾಂತಾತ್ಮಕ ಮತ್ತು ಅವಶ್ಯಕವಾದ ಸ್ವಭಾವವನ್ನು ಹೊಂದಿದೆ. ಇದು ನೇರವಾಗಿ ಕಾನೂನುಗಳ ಬಗ್ಗೆ ಅಲ್ಲದೆ ಅವುಗಳ ಹಿಂದೆ ಇರುವ ಆಯಾಮಗಳು ಮತ್ತು ತತ್ವಗಳ ಅಧ್ಯಯನ ಮಾಡುತ್ತದೆ.
You will question, yes, law is like this. Law is like this. For example, in the signal, when the red light is there, you have to stop. That is the law. Now, the question is, why I should stop? The road is vacant, I will run. Because there is a chance of accident. ಆದ್ದರಿಂದ ನೀವು ಹೋಗಬಾರ್ದು. ಎಸ್ಪೆಷಲಿ ಸಿಗ್ನಲಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಗ್ರೀನ್ ಲೈಟಿಂದ ರೆಡ್ ಲೈಟಿಗೆ ಬರೋ ಮಧ್ಯದಲ್ಲಿ ಒಂದು ಯೆಲ್ಲೋ ಲೈಟ್ ಬರುತ್ತೆ. ಆ ಯೆಲ್ಲೋ ಲೈಟಲ್ಲಿ ಸ್ನೀಕಿಂಗ್ ಪರ್ಸನ್ಸ್ ತುಂಬ ಇರ್ತಾರೆ. ಇಟ್ ಇಸ್ ರಿಸ್ಕಿ. ಓಕೆ, ಇಟ್ ಆಸ್ಕ್ಸ್ ಫಂಡಮೆಂಟಲ್ಸ್ ಕ್ವಶನ್ಸ್. ನೋಡಿ, ಈ ನ್ಯಾಯಿಕ ಶಾಸ್ತ್ರದ ಜೂರಿಸ್ಪ್ರುಡೆನ್ಸ್ ಮೂಲಭೂತವಾದ ಪ್ರಶ್ನೆ ಏನು ಕೇಳುತ್ತೆ ಅಂತಂದರೆ, ವಾಟ್ ಈಸ್ ಲಾ? ಹೌದಪ್ಪ, ಕಾನೂನಿದೆ, ಏನು ಕಾನೂನು ಅಂದರೆ ಅಂತ ಪ್ರಶ್ನೆ ಕೇಳುವಂಥದ್ದು. ವಾಟ್ ಈಸ್ ಲಾ? ವಾಟ್ ಈಸ್ ಜಸ್ಟಿಸ್? ನ್ಯಾಯ ಅಂದರೆ ಏನು ಅಂತಕ್ಕಂಥದ್ದು. ವೈ ಡು ವಿ ನೀಡ್ ಲಾ? ನಮಗೆ ಕಾನೂನು ಯಾಕೆ ಬೇಕು? ನೋಡಿ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಅಧ್ಯಯನವೇ ನ್ಯಾಯಶಾಸ್ತ್ರ. ನ್ಯಾಯಶಾಸ್ತ್ರ. ನೀವು ಒಂದನ್ನು ನ್ಯಾಯಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಾದ್ರೆ ನೀವು ಒಂದು ಕೆಲಸ ಮಾಡಬೇಕು. ನಿಮ್ಮ ಊರು ಮತ್ತು ದೂರ ಇರತಕ್ಕಂತಹ ಒಂದು ಕಾಡಿನಲ್ಲಿ ಎಲ್ಲಿ ನ್ಯಾಯ ಇದೆ, ಎಲ್ಲಿ ಕಾನೂನುಗಳಿದ್ದಾವೆ? ವಾಟ್ ಆರ್ ದ ಲಾಸ್ ಆಫ್ ದಿ ಫಾರೆಸ್ಟ್? So many creatures are living in the forest. Is there any law? There is no law. The law there is Jungle Raj. Might is right. Whereas it is not like that here. What we have done in our society, we were knowing that ಬಲಿಷ್ಠ ಇದ್ದವರು ನಮ್ಮನ್ನು ಹರ್ಯಾಶ್ ಮಾಡ್ತಿದ್ರು ಅಂತ ಗೊತ್ತಿತ್ತು. ಅದಕ್ಕೆ ನಾವು ಅಬಲರಾದಂಥವ್ರು ಎಲ್ಲರೂ ಸೇರಿಕೊಂಡಿವಿ. ಸೇರಿಕೊಂಡು ನಾವು ಒಗ್ಗಟ್ಟಾಗಿ ಕೆಲವು ನಿಯಮಗಳನ್ನು ಮಾಡಿದ್ವಿ. ದಟ್ ಈಸ್ ಲಾ. Law is not for a strong man. Law is not for a strong man. Law is for a weak man. Law is for a weak man. That is the situation. Law is for a weak man. Okay? So, this is what we are going to learn. ಕಾನೂನು ಎಂದರೆ ಏನು? ನ್ಯಾಯ ಎಂದರೆ ಏನು? ಕಾನೂನು ಯಾಕೆ ಬೇಕು? ಕಾನೂನನ್ನು ಅಲ್ಲ, ಕಾನೂನು ಯಾಕೆ ಬೇಕು ಎಂಬಂತಹ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಅಧ್ಯಯನವೇ ನ್ಯಾಯಶಾಸ್ತ್ರ. That is the second point. Third point, jurisprudence helps in legal development by refining legal ideas and improving justice system. Jurisprudence helps in legal development by refining legal ideas and improving justice system. Jurisprudence ಕಾನೂನಿನ ಅಭಿವೃದ್ಧಿಗಾಗಿ ಸಹಾಯ ಮಾಡುತ್ತದೆ ಮತ್ತು ಕಾನೂನು ತತ್ವಗಳನ್ನು ಸ್ಪಷ್ಟಪಡಿಸಿ ನ್ಯಾಯ ವ್ಯವಸ್ಥೆಯ ಸುಧಾರಣೆಗೆ ಸಹಕರಿಸುತ್ತದೆ. What is this case? Joseph Shine versus Union of India. Joseph Shine versus of Union of India. IPC 498. Adultery. ವ್ಯಭಿಚಾರ. ಒಂದು ಕಾಲದಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ವ್ಯಭಿಚಾರ ಶಿಕ್ಷಾರ್ಹ ಅಪರಾಧ. ವ್ಯಭಿಚಾರದಲ್ಲಿ ತೊಡಗಿದಂತಹ ಗಂಡು ಮನುಷ್ಯನಿಗೆ ಶಿಕ್ಷೆ ವಿಧಿಸುವಂತಹ ಪ್ರಾವಧಾನ ಇದೆ. ಹೆಣ್ಣಿಗೆ ಶಿಕ್ಷೆ ಇಲ್ಲ. ಇಲ್ಲಿ ಹೆಣ್ಣಿಗೆ ಶಿಕ್ಷೆ ಇಲ್ಲ. ಈ ನಮ್ಮ ನ್ಯಾಯಶಾಸ್ತ್ರ ಏನು ಮಾಡ್ತು ಅಂತಂದರೆ, ಹಿಂದಿನ ಕಾಲದಲ್ಲಿ ಅದರ ಅವಶ್ಯಕತೆ ಇತ್ತು. ಅಬ್ದುಲ್ ಅಜೀಜ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಎಸ್, ದ ಮ್ಯಾನ್ ಮಸ್ಟ್ ಬಿ ಪನಿಷ್ಡ್. ದ ಮ್ಯಾನ್ ಮಸ್ಟ್ ಬಿ ಪನಿಷ್ಡ್. ದೇ ಅಪೆಲ್ಡ್ ದಿಸ್ ಇನ್ ಅಬ್ದುಲ್ ಅಜೀಜ್ ಕೇಸ್. But in Joseph Shine, after some 50-60 years, now it is changed. The result is because of legal development. The result is because of legal development. Dr. Chandrasood, who was judge there in this case, he has carved out a word called constitutional morality. Constitutional morality. What is constitutional morality?
ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಈ ಮೂಲಭೂತ ಹಕ್ಕುಗಳಲ್ಲಿ ನೀವು ಒಬ್ಬ ಹೆಣ್ಣು ಮಗಳನ್ನು ಒಂದು ಆಟಿಕೆಯ ವಸ್ತುವಿನಂತೆ ಉಪಯೋಗ ಮಾಡೋಕ್ಕಾಗಲ್ಲ. ಅದು ಸಂವಿಧಾನಾತ್ಮಕ ನೈತಿಕತೆ. ಈ ಒಂದು ತತ್ವ, ದಿಸ್ ಇಸ್ ಎ ಜುರಿಸ್ಪ್ರುಡೆನ್ಷಿಯಲ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು 498 ಅನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಾಟ್ ಈಸ್ 498? If a man has a sexual intercourse with a married woman without the connivance of her husband, then that man is liable to be punished criminally. ಯಾವುದೇ ಒಬ್ಬ ವ್ಯಕ್ತಿ ಮದುವೆಯಾದ ಒಬ್ಬ ಹೆಣ್ಣು ಮಗಳ ಜೊತೆಗೆ ಲೈಂಗಿಕ ಸಂಬಂಧವನ್ನು ಆಕೆಯ ಗಂಡನ ಅನುಮತಿ ಇಲ್ಲದೆ ಹೊಂದಿದ್ದರೆ ಅವನು ಶಿಕ್ಷೆಗೆ ಒಳಪಡುತ್ತಾನೆ. ದಿಸ್ ಈಸ್ ಅಡಲ್ಟ್ರಿ. ಒಂದು ಕಾಲದಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ, ಈ ಮದುವೆ ವ್ಯವಸ್ಥೆ ಇದೆಯಲ್ಲ, ಇದು ಹೇಗಿತ್ತು ಅಂತಂದ್ರೆ ಒಂದ್ಸಲ ಮದುವೆ ಆದರೆ ಓವರ್, ಮತ್ತೆ ಒಬ್ಬನ ಬಿಟ್ಟು ಇನ್ನೊಬ್ಬನ ಮದುವೆ ಆಗುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಇವು ಭಾರತನೂ ವೆಸ್ಟರ್ನೈಸೇಷನ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಚಂದ್ರಚೂಡ್ ಸೇಸ್ ಇನ್ ದಿಸ್ ಕೇಸ್, even for 40-50 years the divorce petitions are continuing. Her youth goes, the youth of a woman goes. Marriage and other things are social bindings. What is fundamental right? Happiness. Her life, she has come on this earth, her happiness is completely destroyed. Her happiness is completely destroyed, which is against the constitutional morality, against the fundamental right. And here, even men is punished, but woman is not punished. That is another concept. In adultery, only punishment is for men, not for woman. Woman was treated as a weaker section of the society. In the olden days, she was not coming out of the house. She always used to be housewife. ಗೃಹಿಣಿಯಾಗಿರ್ತಿದ್ಲು. ಇವತ್ತು ಹಾಗಲ್ಲ. ಅವರು ತಮ್ಮದೇ ಆದಂತಹ ಸಮಾಜದಲ್ಲಿ ಸಮಾನತೆಯನ್ನು ಬಯಸುವಂತಹ ಒಂದು ಸ್ಥಿತಿಗತಿಗೆ ಬಂದಿದ್ದಾರೆ. ಹೌ ಮ್ಯಾನ್ ಈಸ್ ಓಪನ್ಲಿ ಮೂವಿಂಗ್ ಇನ್ ದ ಸೊಸೈಟಿ. ಅವರ್ ಸೊಸೈಟಿ ಹ್ಯಾಸ್ ಗ್ರೋನ್, ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಪ್ರೊವೈಡೆಡ್ ಫಾರ್ ಆಲ್ ದ ಫೆಸಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್ ವೇರ್ ವುಮೆನ್ ಆಲ್ಸೋ ಈಸ್ ಈಕ್ವಲ್ ಟು ಮೆನ್. ಸೊ ಅಂಡರ್ ದಿಸ್ ಸರ್ಕಮ್ಸ್ಟೆನ್ಸಸ್ ದಿಸ್ ಈಸ್ ಅಬ್ಸರ್ಡ್. ಸೊ ದಿಸ್ ಈಸ್ ಲೀಗಲ್ ಡೆವಲಪ್ಮೆಂಟ್. Refining legal ideas. Nodi, legal ideas are refined. Jurisprudence refines the legal ideas. At one point in time, sati was a norm, custom. Adre ಈಗ sati illa. Sati is punishable. At one point in time, third gender were not recognized. Today, Navteji Singh Johar and the Naz Foundation cases have proved that they are also equally part and parcel of the society. Now today, what is the reading? Sri, Srimati and third gender. Equal opportunity. So all these things we can cite here. It is interdisciplinary in nature. Nodi, interdisciplinary in nature, connected to all these things. Connected to all these things. Connected to all these things. Suppose if I want to write a concept of jurisprudence. Assume that this is the area of jurisprudence. This jurisprudence overlaps in every area. For example, economics. Right? For example, society or sociology. Right? For example, sociology. Then it encounters philosophy. And ethics is part of philosophy. Ethics. Then it comes about politics. It overlaps in politics. And in sociology,
again what you can get is criminology, psychology. Here again the other parts of this. So okay, these are other overlapping parts: criminology, psychology. All the areas are covered. All these areas are covered by jurisprudence. Therefore, jurisprudence is a multi-dimensional study. ನ್ಯಾಯಶಾಸ್ತ್ರ ಇದೆಯಲ್ಲ, ಇದು ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಚರ್ಚೆ ಮಾಡ್ತದೆ. ಇಟ್ ಹ್ಯಾಸ್ ಅರ್ಥಶಾಸ್ತ್ರ ಇದೆ ಇದರಲ್ಲಿ, ಆಮೇಲೆ ತತ್ವಶಾಸ್ತ್ರ ಇದೆ ಇದರಲ್ಲಿ, ಆಮೇಲೆ ಸಮಾಜಶಾಸ್ತ್ರ ಇದೆ ಇದರಲ್ಲಿ, ರಾಜಕೀಯ ಇದೆ ಇದರಲ್ಲಿ, ಮತ್ತೆ ಮಾನಸಿಕ ಶಾಸ್ತ್ರ ಇದೆ, ದಂಡನೀಯ ಅಪರಾಧಗಳ ವಿಷಯ ಇದೆ. ಎಲ್ಲವನ್ನು ಸೇರಿಕೊಂಡಂತೆ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ಕಾಲ್ ಇಟ್ ಆಸ್ jurisprudence. Therefore, it is interdisciplinary in nature, connected to so many things. All these things are involved. ರಾಜಕೀಯ, ಸಮಾಜಶಾಸ್ತ್ರ, ಆರ್ಥಿಕ ಶಾಸ್ತ್ರ ಮತ್ತು ತತ್ವಶಾಸ್ತ್ರದೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ದಿಸ್ ಇಸ್ ವಾಟ್ ಈಸ್ ದಿ ನೇಚರ್ ಆಫ್ jurisprudence. The fifth one, because all these things are involved, there are so many philosophers, there are so many jurists, even before Krista and after Krista and now. We call it as ancient era, we call it as medieval era, and we call it as modern era. In all these things, there were legal thinkers. Those thinkers have thought jurisprudence in approached or attacked jurisprudence in different ways. That is why what we have done is we have classified all those thinkers into so many categories, and those categories are called as schools. If I want to talk about this, I can start from Cicero, I can start from Socrates, and those are before Krista. Roman Cicero or Greek Socrates, and Plato, Aristotle. Just I want to give a brief. Aristotle was the student of Plato, Plato was the student of Socrates. Socrates gal ಶಿಕ್ಷೆ ಕೊಡ್ತಾರೆ. Socrates first started the concept of philosophy. He carved out a word called reason. He used to give lectures in the village, in the Athens village dalli avanu lecture ಕೊಡ್ತಾ ಇರ್ತಿದ್ದ. ಇದು ಹೀಗೆ ಅಂದ್ರೆ ಎಲ್ಲದನ್ನು ನಾವು ಒಪ್ಕೊಳ್ಳೋದು ಬೇಡ. There is a concept. What is kingship? ಮೊದಲಿನ ಕಾಲದಲ್ಲಿ ಜನ ಏನ್ ತಿಳ್ಕೊಂಡಿದ್ರು ಅಂದ್ರೆ ದೇವರು ಇವರನ್ನು ಕಳಿಸಿಕೊಟ್ಟಿದ್ದಾರೆ, ದೇವರು ಕಳಿಸಿದಂತಹ ದೇವದೂತ ಅವನು. ಯಾರು? ರಾಜ್ಯ. ಅಂತಹ ವಿಶೇಷವಾದ ಗೌರವವನ್ನು ಪ್ರಜೆಗಳು ಹೊಂದಿದ್ರು. ಆದರೆ ಈ ಕಿಂಗ್ ಔರಂಗಜೇಬ್ ಆದ್ರೆ ಇಟ್ ಇಸ್ ದ ಪ್ರಾಬ್ಲಮ್. ಈ ಕಿಂಗ್ ಆಗಿದ್ರೆ ಸಾಕ್ರೆಟಿಸ್ ಆಗಲಿ ಪ್ಲಾಟೋ ಆಗಲಿ ಅವರು ಓಕೆ ಅಂತ ಹೇಳಿದ್ರು, ಓಕೆ ಅಂತ ಹೇಳ್ತಿದ್ರು. ಆದರೆ ಈ ಕಿಂಗ್ ಕೆಟ್ಟವನಾದ್ರೆ, ಅವನ ಕಾನೂನು ಕೆಟ್ಟದ್ದಾದ್ರೆ, ನಾವು ಈ ಕಾನೂನಿಗೆ ಏನು ಕಾರಣ ಅಂತ ಹುಡುಕುವ ಒಂದು ಹಕ್ಕು ನಮ್ಮ ಹತ್ರ ಇದೆ ಅಂತಕ್ಕಂಥದ್ದನ್ನ ಸಾಕ್ರೆಟಿಸ್ ಸ್ಟಾರ್ಟ್ ಮಾಡ್ದ. And the book Republic is written by, I think, Plato, and he has written it for the purpose of telling what Socrates has told and what are all his ideologies. So many books are there, but they were not, they can't be read now. ನೀವು ಲಾಯರ್ ಆಗಿ ಒಂದು 10 ವರ್ಷ ಆದಮೇಲೆ ನಿಮಗೆ ಫಿಲಾಸಫಿಕಲ್ ಇಂಟ್ರೆಸ್ಟ್ ಬಂದರೆ ನೀವು ಓದ್ಬೋದು ಆ ಬುಕ್ನ. ಓಕೆ, these different schools we are going to study. In your first unit, in addition to introduction, you are going to study these schools, are very important. If you study the nature and scope of the jurisprudence, then if you study these various schools, your first unit is over. I am trying to make it more simple. See, the first one, I told you, positive, analytical school, Austin, studies law as it is without involving morality. ನೋಡಿ, ಕಾನೂನು ಏನಿದೆ ಅದನ್ನೇ ಓದಬೇಕು. ಸರ್ಕಾರ ಕಾನೂನು ಮಾಡಿದ್ರೆ ನಾವು ಒಪ್ಪಬೇಕು ಅಂತ ಯಾರು? ಅಸ್ಟಿನ್ ಹೇಳ್ತಾ ಇದ್ದ. ನೈತಿಕತೆ ಇಲ್ಲದೆ ಅದು ನಿಜ ಸ್ವರೂಪದಲ್ಲಿ ಅಧ್ಯಯನ ಮಾಡುತ್ತದೆ. ನೈತಿಕತೆ ಅನ್ನೋದಕ್ಕಿಂತ ಕಾನೂನು ಹೇಗಿದೆಯೋ,
ಕಾನೂನನ್ನು ಹೀಗೆ ಬರ್ಕೋಬೋದು ನೀವು. ಕಾನೂನನ್ನು ನಿಜ ಸ್ವರೂಪದಲ್ಲಿ ಅಧ್ಯಯನ ಮಾಡುತ್ತದೆ ಅಷ್ಟೇ. ಇಲ್ಲಿ ನೈತಿಕತೆಗೆ ಮಹತ್ವವಿಲ್ಲ. ಇಲ್ಲಿ ನೈತಿಕತೆಗೆ ಮಹತ್ವವಿಲ್ಲ ಅಂತ ಹೇಳ್ಬೋದು. ಯಾವುದು? ಅನಾಲಿಟಿಕಲ್ ಸ್ಕೂಲಲ್ಲಿ. ಹಿಸ್ಟಾರಿಕಲ್ ಸ್ಕೂಲ್. ವಾಟ್ ಈಸ್ ಹಿಸ್ಟಾರಿಕಲ್ ಸ್ಕೂಲ್? ಆ್ಯಂಡ್ ಮೇನ್ ಪರ್ಸನ್ ಈಸ್ ಸೆವಿಗ್ನಿ. ಇಲ್ಲಿ ಇತಿಹಾಸದ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ನ್ಯಾಯಶಾಸ್ತ್ರವನ್ನು ನೋಡೋದಕ್ಕೆ ನಾವೇನಂತೀವಿ? ಹಿಸ್ಟಾರಿಕಲ್ ಸ್ಕೂಲ್. ದೇರ್ ಫಾರ್ ವಿ ಫಾಲೋ ಹಿಯರ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಅಲ್ಲಿರ್ತಕ್ಕಂತಹ ನಾವೇನು ಮಾಡ್ತೀವಿ ಅಂತಂದ್ರೆ ಪರಂಪರೆಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಪರಂಪರೆಗೆ ಅಥವಾ ಸಂಸ್ಕೃತಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಅಂತಹ ಒಂದು ವಿಚಾರಧಾರೆನ ಇಟ್ಕೊಂಡು ಬರುವಂತಹ ಒಂದು ಪಂಗಡ ಇದು. ಅದಾದ ನಂತರ ಸೋಷಿಯಾಲಜಿಕಲ್ ಸ್ಕೂಲ್, ರೋಸ್ಕೋ ಪೌಂಡ್. ಎಸ್ಪೆಷಲಿ ಈ ಸೋಷಿಯಾಲಜಿಕಲ್ ಸ್ಕೂಲ್ ರೋಸ್ಕೋ ಪೌಂಡ್ ತುಂಬ ಕಾಂಟ್ರಿಬ್ಯೂಷನ್ ಇದರಲ್ಲಿ ಮಾಡಿದ್ದು. ವಾಟ್ ಈಸ್ ಸೋಷಿಯಾಲಜಿಕಲ್ ಸ್ಕೂಲ್ ಅಂತ ನೀವು ನೋಡೋದಾದರೆ ಸಮಾಜ ಇಲ್ಲಿ ಮಹತ್ವ ಪಡೀತದೆ. ದಿ ಸೊಸೈಟಿ ಈಸ್ ಮೋರ್ ಇಂಪಾರ್ಟೆಂಟ್. ದಿ ಸೊಸೈಟಿ ಈಸ್ ಮೋರ್ ಇಂಪಾರ್ಟೆಂಟ್. Society should be happy. The happiness of the maximum persons is the concept. ಅತಿ ಹೆಚ್ಚಿನ ಜನರು ಸಂತೋಷವಾಗಿರಬೇಕು. ನಿಮ್ದು ಬರೀ 10 ಅಡಿ ಜಾಗ ಇರಲಿ ಒಂದು ರಸ್ತೆ ಪಕ್ಕ, ಅದು ರಾಷ್ಟ್ರೀಯ ಹೆದ್ದಾರಿ ಆದರೆ ನಿಮ್ಮ ಜೀವನ ಅಂಶ ಅದರಲ್ಲೇ ಇತ್ತು ಅಂತ ಇಟ್ಕೊಳ್ಳಿ. ನೀವು ಏನು ಮಾಡಂಗಿಲ್ಲ. ನಿಮ್ಮ ಮನೆ ಬುಲ್ಡೋಸ್ ಮಾಡ್ತಾರೆ, ನಿಮಗೆ ಕಮರ್ಷಿಯಲ್ ವ್ಯಾಲ್ಯೂ ಕೊಡ್ತಾರೆ, ನೀವು ಆ ದುಡ್ಡು ತೊಗೊಂಡು ಹೋಗಿ ಬೇರೆ ಕಡೆ ಏನೋ ಉದ್ಯೋಗ ಮಾಡಬೇಕು. ಒಂದು ವೇಳೆ ಆ ಜಾಗದಲ್ಲಿ ಮಾಡ್ತಿರ್ತಕ್ಕಂತಹ ನಿಮ್ಮ ಉದ್ಯೋಗ ಇದೆಯಲ್ಲ, ಆ ಉದ್ಯೋಗ ನೀವು ಬೇರೆ ಕಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಗೋವಿಂದ. ಬಿಕಾಸ್ ಸೊಸೈಟಿ ಈಸ್ ಪ್ರಾಮಿನೆಂಟ್. ಸಮಾಜ ಮುಖ್ಯವೇ ಹೊರತು ವ್ಯಕ್ತಿ ಮುಖ್ಯ ಅಲ್ಲ. ಸಾಮಾಜಿಕ ಪಾಠಶಾಲೆ, ಕಾನೂನು ಸಮಾಜದ ಅಗತ್ಯಗಳಿಗೆ ಅನುಗುಣವಾಗಿರಬೇಕು. ಲಾ ಶುಡ್ ಬಿ ಆಸ್ ಪರ್ ದ ನೀಡ್ ಆಫ್ ದ ಸೊಸೈಟಿ. This is a very, very important concept, and we are following the same thing. We are following sociology. Then natural law school. The moment I look at natural law school, I remember Hamsraj Khanna of India. ಭಾರತ ದೇಶದ HR ಖನ್ನಾ ಇದಾರಲ್ಲ, ಅವರ ಪ್ರಮುಖ ಪಾತ್ರ ADM ಜಬಲ್ಪುರ್ನಲ್ಲಿದೆ. ಅವರ ಪ್ರಮುಖ ಪಾತ್ರ ಕೇಶವಾನಂದ ಭಾರತಿಯಲ್ಲಿದೆ ಅಂತಕ್ಕಂಥದ್ದನ್ನು ನೀವು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಅದು ಓಕೆ. ಇಲ್ಲಿ ಈ ಕಾನೂನು ನೈತಿಕ ಮತ್ತು ವಿಶ್ವಾಸ ತತ್ವಗಳ ಮೇಲೆ ಆಧಾರಿತವಾಗಿದೆ ಅನ್ನೋದನ್ನು ನಾವೇನು ಮಾಡ್ತೀವಿ? ನ್ಯಾಚುರಲ್ ಸ್ಕೂಲಲ್ಲಿ ಹೇಳ್ತೀವಿ. ದೆನ್ ರಿಯಲಿಸ್ಟಿಕ್ ಲಾ. ಆ್ಯಕ್ಚುಲಿ ಅಮೇರಿಕನ್ಸ್ ಫಾಲೋ ದಿಸ್ ಕಾನ್ಸೆಪ್ಟ್, ರಿಯಲಿಸ್ಟಿಕ್ ಲಾ. ಲಾ ಈಸ್ ದ್ಯಾಟ್ ವಾಟ್ ಜಡ್ಜ್ ಡೂ ಇನ್ ಪ್ರಾಕ್ಟೀಸ್. ಜಡ್ಜ್ ಏನು ಹೇಳ್ತಾನೆ ಅದು ಕಾನೂನು ಅಂತ. ಕಾಮನ್ ಲಾ ಪ್ರಿನ್ಸಿಪಲ್. ಕಾಮನ್ ಲಾ ಪ್ರಿನ್ಸಿಪಲ್ನಲ್ಲಿ ನಾವೇನು ಮಾಡಿದ್ವಿ? ನಿರಂತರವಾಗಿ ಈ ನ್ಯಾಯಾಧೀಶಗಳು ತೀರ್ಪು ಕೊಡ್ತಾ ಬಂದಂತಹ ತೀರ್ಪುಗಳು ಏನಾಗ್ಬಿಟ್ಟು ಅವು ಒಂದು ನಿಯಮಗಳಾದವು. ಸೊ ದಟ್ ಈಸ್ ವಾಟ್ ಈಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಕಾಮನ್ ಲಾ ಸಿಸ್ಟಮ್, ರಿಯಲಿಸ್ಟಿಕ್ ಸ್ಕೂಲ್. These are, I think, in the previous slide we have seen 2, here another 3, 4, 5. All these schools we are studying in detail as per our syllabus. That's why I don't want to waste much time here. Just I have told. Then what is the purpose of ನೇಚರ್ ಬಗ್ಗೆ ಹೇಳ್ಬೇಕಾದ್ರೆ ನಾ ಏನು ಮಾಡಿದೆ? ಅವೆಲ್ಲ ಸ್ಕೂಲ್ಗಳ ಬಗ್ಗೆ ಹೇಳಿದೆ. ಅಂದರೆ ಈ ರೀತಿಯಾದಂಥ ಬೇರೆ ಬೇರೆ ನೇಚರ್ ಇದೆ. ಯಾವುದಕ್ಕೆ? ನ್ಯಾಯಶಾಸ್ತ್ರಕ್ಕೆ. ಅದು ಪಾಸಿಟಿವ್ ಅನಲೈಸಿಸ್ ಮಾಡ್ತೀವಿ, ಸೋಷಿಯಾಲಜಿಕಲ್ ಅನಲೈಸಿಸ್ ಮಾಡ್ತೀವಿ, ರಿಯಲಿಸ್ಟಿಕ್ ಅನಲೈಸಿಸ್ ಮಾಡ್ತೀವಿ. ಓಕೆ. ಸೊ ದೆನ್ ಹಿಸ್ಟಾರಿಕಲ್ ಅನಲೈಸಿಸ್ ಮಾಡ್ತೀವಿ. ಆಲ್ ದೀಸ್ ಅನಲೈಸಿಸ್ ಆರ್ ಎಕ್ಸ್ಪ್ಲೇನಿಂಗ್ ವಾಟ್ ಈಸ್ ದ ನೇಚರ್ ಆಫ್ ಜೂರಿಸ್ಪ್ರುಡೆನ್ಸ್. ಆದರೆ ಇದರ ಉದ್ದೇಶ ಯಾಕೆ ಮಾಡ್ಬೇಕು ನಾವು? ವೈ ಇಟ್ ಇಸ್ ರಿಕ್ವೈರ್ಡ್? ಇಟ್ ಇಸ್ ನಾಟ್ ರಿಕ್ವೈರ್ಡ್. ಆ್ಯಂಡ್ ವಾಟ್ ಹ್ಯಾಪನ್ಸ್ ಈಸ್ ಲಾ ಸ್ಟೂಡೆಂಟ್ಸ್ ಆಲ್ವೇಸ್ ಫೀಲ್ ಲೈಕ್ ದಿಸ್. ಏನಪ್ಪ ಇದು, ಏನೇನೋ ಹೇಳ್ತಾರೆ, ಹೆಂಗಿದನ್ನು ಮಾಡೋದು? ಇಲ್ಲ, ಯು ಹ್ಯಾವ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ಇಟ್. ಸಚ್ ಎ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇಫ್ ಯು ವಾಂಟ್ ಟು ಬಿಕಮ್ ರಿಯಲಿ ಎ ಗುಡ್ ಲಾಯರ್, ಎ ಲಾಯರ್ ಹೂ ನೋಸ್ ಜೂರಿಸ್ಪ್ರುಡೆನ್ಸ್ can create and impress and ultimately ensure success in his career. Nani Palkiwala. When nothing was being worked out, Conrad was a lecturer who was talking about basic structure theory. He took that point
into the Supreme Court in that Keshwananda Bharti case. He said, yes, sir, you do everything. You amend fundamental rights. Your Constitution Amendment 24 has got full powers to amend any article. So 24 was challenged in Keshwananda, but ultimately Nani Palkhiwala accepted, yes sir, your 24 is also working. Now I will put forth a hypothesis before you. According to you, you want to delete, you can touch any article of the Constitution from 1 to 395. Supposing if you make a constitutional amendment, Article 1 to 395 deleted. Now he tell me what remains in the Constitution. This question he asked and told, you amend everything, sir. Whatever you want to amend. ಏನು ನೀವು ಅನುಚ್ಛೇದ 1ರಿಂದ 395 ನೀವು ಡೆಲೀಟ್ ಮಾಡ್ತೀನಿ ಅಂತಿರಲ್ಲ, ಅಧಿಕಾರ ಇದೆ. ಆದರೆ ಯಾವ ಅಧಿಕಾರ ಇಲ್ಲ ನಿಮಗಂದ್ರೆ ಈ ಕಾನೂನಿನ ಮೂಲ ಸ್ವರೂಪ ಇದೆಯಲ್ಲ, ಅದರ ಮೇಲೆ ನೀವು ಮಾಡುವಂತಹ ತಿದ್ದುಪಡಿ ಧಕ್ಕೆ ತರಬಾರ್ದು. ಸೊ ದ ಬೇಸಿಕ್ ಸ್ಟ್ರಕ್ಚರ್ of the Constitution cannot be, and the judges accepted finally this point. That is what is the importance of jurisprudence. That is what is the importance of jurisprudence and the purpose. Jurisprudence plays an important role in understanding, development and application of law. ಯಾವುದೇ ಒಂದು ಕಾನೂನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಉಪಯೋಗ ಆಗುತ್ತೆ, ಅದರ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ. ನೋಡಿ, ಅಮೆಂಡ್ಮೆಂಟ್ 368 ವಾಸ್ ದೇರ್. 368 ಅಭಿವೃದ್ಧಿ ಏನು? ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. IPC 498 ವಾಸ್ ದೇರ್. ಅದರ ಅಭಿವೃದ್ಧಿ ಏನು? ನೋ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ದೇರ್ ವಾಸ್ ನೋ ಸ್ಕೋಪ್ ಫಾರ್ ಥರ್ಡ್ ಜೆಂಡರ್. ಟುಡೇ ಥರ್ಡ್ ಜೆಂಡರ್ ಈಸ್ ರಿಕಗ್ನೈಸ್ಡ್. ದಿಸ್ ಈಸ್ ದಿ ಡೆವಲಪ್ಮೆಂಟ್. ಓಕೆ, ದೆನ್ ಅಪ್ಲಿಕೇಶನ್ ಆಫ್ ಲಾ. ಒಂದು ಕಾನೂನನ್ನು ಯಾವ ರೀತಿ ಅನ್ವಯಿಸಬೇಕು ಅಂತಕ್ಕಂಥದ್ದು. ಜುರಿಸ್ಪ್ರುಡೆನ್ಸ್ ಕಾನೂನಿನ ಅರ್ಥವ್ಯವಸ್ಥೆ, ಅಭಿವೃದ್ಧಿ ಮತ್ತು ಅನ್ವಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಟ್ ಪ್ರೊವೈಡ್ಸ್ ಡೀಪರ್ ಇನ್ಸೈಟ್ ಇನ್ ಟು ದ ನೇಚರ್ ಆಫ್ ಲೀಗಲ್ ಸಿಸ್ಟಮ್. ವಾಟ್ ಈಸ್ ಡೀಪರ್ ಇನ್ಸೈಟ್? ವಾಟ್ ಈಸ್ ಡೀಪರ್ ಇನ್ಸೈಟ್? ಇಫ್ ಯು ಜಸ್ಟ್ ಥಿಂಕ್ that there was no state. ಹೋಗಲಿ, ಅದು ಬಿಡಿ. You think in Bangalore there were no signals in Hebbal, in Majestic, in so many. Let us assume that one fine day all signal system of the Bangalore is collapsed. Right? Then imagine what happens. Everybody in the road, nobody is able to go. Therefore, signal system was brought. So now I am trying to make you understand what is the reason for signal. Signal system. ಯಾವುದೋ ಒಂದು ಹಳ್ಳಿಯಲ್ಲಿ ಸಿಗ್ನಲ್ ಸಿಸ್ಟಮ್ ಮಾಡಬೇಕಾ? ಉಪಯೋಗ ಇದೆಯಾ? ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಟ್ ಈಸ್ ವೈ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಡೀಪರ್ ಇನ್ಸೈಟ್ ಇನ್ ಟು ದ ನೇಚರ್. ನೋಡಿ, ಈಗ ಇನ್ನೊಂದು ಉದಾಹರಣೆ, ನಾನು ಮರ್ಡರ್ನ ಉದಾಹರಣೆಯನ್ನು ತಗೊಳ್ತೀನಿ. ನಾವು ಕೊಲೆ ಮಾಡಿದವನಿಗೆ ನಾವೇನು ಮಾಡ್ಬೇಕು ಹೇಳಿ? ಇನ್ನು ಮುಂದೆ ನಾವು ಕೊಲೆ ಮಾಡೋ ಹೆಬಿಚುವಲ್ ಆಗಬಾರ್ದು, ಅದನ್ನು ತಪ್ಪಿಸ್ಬೇಕಲ್ವಾ? ಇದು ಹಿನ್ನೆಲೆ. ತಪ್ಪಿಸ್ಬೇಕು ಅಂದರೆ ಎರಡು ದಾರಿ. ಅವನು ನೀವು ಕೊಲೆ ಮಾಡೋದು, ಟಿಟ್ ಫಾರ್ ಟ್ಯಾಟ್. ನೇಲ್ ಫಾರ್ ನೇಲ್, ಬ್ಲಡ್ ಫಾರ್ ಬ್ಲಡ್, ಹೆಡ್ ಫಾರ್ ಹೆಡ್. ಓಕೆ, ಇದನ್ನು ಮಾಡ್ಬೋದು. ಅವಾಗೇನಾಗುತ್ತೆ? ಒಂದು ಕೊಲೆ ಆಗುತ್ತೆ, ಅವನ ಮಗ ದೊಡ್ಡವಾಗ್ತಾನೆ, ಈ ಕೊಲೆ ಮಾಡಿದ ಅವನು ಜೈಲಿನಿಂದ ಹೊರಗೆ ಬರ್ತಾನೆ, ಇವನು ಕೊಲೆ ಮಾಡ್ತಾನೆ, ಇವನು ಜೈಲಿಗೆ ಹೋಗ್ತಾನೆ. ಈ ರೀತಿ ಅನೇಕ ಪ್ರಸಂಗಗಳು ನಡೆದಿದ್ದಾವೆ. ಇಸ್ ಇಟ್ ದ ವೇ? ಆದರೆ ಏನು ಮಾಡಬೇಕು? ಆಮೇಲೆ ಗಾಂಧೀಜಿ ಹೇಳಿದರು, ಯು ಕಾಂಟ್ ಪನಿಷ್ ದ ಕ್ರಿಮಿನಲ್, ಯು ಪನಿಷ್ ಆರ್ ಎಲಿಮಿನೇಟ್ ದ ರೀಸನ್ ಫಾರ್ ದ್ಯಾಟ್. ಯು ಡೋಂಟ್ ಕ್ರಿಯೇಟ್ ಎ ಪ್ರಾಬ್ಲಮ್ ಟು ದ ಸಿನ್ನರ್, ಯು ಫೈಂಡ್ ಔಟ್ ದ ಕ್ಲಾಸ್ ಟು ದ ಸಿನ್. ಕೆಲವು ಜನ ತಪ್ಪು ಯಾಕೆ ಮಾಡ್ತಾರೆ, ಪಾಪ ಯಾಕೆ ಮಾಡ್ತಾರೆ ಅನ್ನೋದನ್ನ, ಯಾಕೆ ಮಾಡ್ತಾರೆ ಅನ್ನೋದನ್ನ ನೀವು ಅಧ್ಯಯನ ಮಾಡಬೇಕು. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನೋಡಿ. ಅಹಿಂಸೆಯಿಂದ ನಾವು ಸ್ವತಂತ್ರವನ್ನು ಪಡ್ಕೊಂಡ್ವಿ, ಹಿಂಸೆಯಿಂದ ಅಲ್ಲ, ಅಹಿಂಸೆಯಿಂದ ಪಡ್ಕೊಂಡ್ವಿ. ಈ ರೀತಿಯಾಗಿ ನೋಡಿದಾಗ ಇಲ್ಲೂ ಕೂಡ ಕಾನೂನಿನ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಕ್ಕೆ ಈ ಒಂದು ವ್ಯವಸ್ಥೆ
ಅನುಕೂಲ ಮಾಡ್ತದೆ. ಮತ್ತು ಅದರ ಉದ್ದೇಶವನ್ನು, ಲೀಗಲ್ ಪ್ರಿನ್ಸಿಪಲ್ಗಳನ್ನು, ಇದು ಕಾನೂನು ವ್ಯವಸ್ಥೆಗಳ ಸ್ವಭಾವ, ಉದ್ದೇಶ ಮತ್ತು ಕಾರ್ಯವಿಧಾನದ ಬಗ್ಗೆ ಆಳವಾದ ಒಳನೋಟವನ್ನು ನೋಡಲು ಅನುಕೂಲವಾಗುತ್ತದೆ. ಒಳನೋಟವನ್ನು ತಿಳಿಯಲು ಅವಕಾಶ ಮಾಡಿಕೊಡುತ್ತದೆ. See, I have written some points about the purpose. Clarifies basic legal concepts. ಮೂಲಭೂತ ಕಾನೂನಿನ ಸಂಪ್ರತ್ಯಗಳನ್ನು ಸ್ಪಷ್ಟಗೊಳಿಸುತ್ತದೆ. Jurisprudence helps in carrying complex legal terms such as rights, duties, ownership, possession, liability. ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ತೀವಿ ನಾವು jurisprudence. Actually, rights. What is right? We have studied UB Jus, EB Remedium. If there is no right, there is no remedy. If there is no right, there is no ರೆಮಿಡಿ. ಅಂದರೆ ರೈಟ್ ಅಂದರೆ ಏನು ಅಂತ ತಿಳ್ಕೊತೀವಿ. ಆಮೇಲೆ ಕರ್ತವ್ಯ ಅಂದರೆ ಏನು ಅಂತ ತಿಳ್ಕೊತೀವಿ. ಓನರ್ಶಿಪ್ ಅಂದರೆ ಏನು ಅಂತ ತಿಳ್ಕೊತೀವಿ. ಪೊಸೆಷನ್ ಅಂದರೆ ಏನು ತಿಳ್ಕೊತೀವಿ. ಲಯಬಿಲಿಟಿ ಅಂದರೆ ಏನು ಅಂತ ತಿಳ್ಕೊತೀವಿ. ಆಲ್ ದೀಸ್ ಥಿಂಗ್ಸ್ ವಿ ಅಂಡರ್ಸ್ಟ್ಯಾಂಡ್. ಜುರಿಸ್ಪ್ರುಡೆನ್ಸ್ ಹಕ್ಕುಗಳು, ಕರ್ತವ್ಯಗಳು, ಮಾಲೀಕತ್ವ, ವಶಪಡಿಸುವಿಕೆ, ಹೊಣೆಗಾರಿಕೆ ಇತ್ಯಾದಿಯ ಸಂಕೀರ್ಣ ಕಾನೂನುಗಳನ್ನು ಸ್ಪಷ್ಟಪಡಿಸುತ್ತದೆ. ಯು ಟೇಕ್ ದ ಎಕ್ಸಾಂಪಲ್ ಆಫ್ ಪ್ರಾಪರ್ಟಿ. We have property. A tiger, what the tiger has property? What a parrot has property? The difference. Why human beings are having property? The answer to this you can find out in jurisprudence. What is the first principles of property? Possession. Anybody who is having possession is having a better title always. Better title always. Okay, this clarity is essential for both legal professionals and students. Nodi, this is the best point you have to underline. ಈ ಸ್ಪಷ್ಟತೆ ಕಾನೂನಿನ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ಅವಶ್ಯಕವಾಗಿದೆ. ಯಾಕೆ ಈ ಕಾನೂನು? ಸಿ, ಒನ್ಸ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಆನ್ಸರ್ ಫಾರ್ ಎ ಲಾ, ವೈ ಇಟ್ ಈಸ್ ಸೋ, ಯು ವಿಲ್ ನಾಟ್ ಫರ್ಗೆಟ್ ದ ಲಾ. ನೆನ್ಪಿಟ್ಕೊಳ್ಳಿ, ಒಂದು ಕಾನೂನು ಯಾಕಿದು ಹಿಂಗಿದೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಒಂದ್ಸಲ ಕೂತ್ಕೊಂಡ್ರೆ ನೀವು ಆ ಕಾನೂನನ್ನು ಯಾವತ್ತೂ ಮರೆಯಲ್ಲ. ಒಂದು ಸಮಸ್ಯೆ ನಿಮ್ಮ ಮುಂದೆ ಬಂದರೆ ಯು ಕ್ಯಾನ್ ವೆರಿ ಈಸಿಲಿ ಗಿವ್ ದ ಆನ್ಸರ್. ಅದು ಬೇಕು ಅಂದರೆ ನೀವು ಜುರಿಸ್ಪ್ರುಡೆನ್ಸ್ನ ಕಾನ್ಸೆಪ್ಟ್ನಲ್ಲಿ ನೀವು ಹೆಚ್ಚು ಆಸಕ್ತಿಯನ್ನು ತೋರಿಸಬೇಕಾಗ್ತದೆ. ಇಟ್ ಹೆಲ್ಪ್ಸ್ ಲೀಗಲ್ ಡೆವಲಪ್ಮೆಂಟ್. ನೋಡಿ, ಕಾನೂನಿನ ಅಭಿವೃದ್ಧಿಗೆ ಇದು ಸಹಾಯ ಮಾಡ್ತದೆ. ಬೈ ಸ್ಟಡಿಂಗ್ ಜುರಿಸ್ಪ್ರುಡೆನ್ಸ್, ಲಾ ಮೇಕರ್ಸ್ ಆ್ಯಂಡ್ ಜಡ್ಜಸ್ ಕ್ಯಾನ್ ಇಂಪ್ರೂವ್ ಆ್ಯಂಡ್ ಅಪ್ಡೇಟ್ ಲೀಗಲ್ ಪ್ರಿನ್ಸಿಪಲ್ಸ್. ಈ ನಮ್ಮ ದೇಶದಲ್ಲಿ ಆಗಿರುವಂತಹ ಪ್ರಗತಿಯೇ ಅದು. ಅದನ್ನು ನಾವು ನೋಡು. ಜುರಿಸ್ಪ್ರುಡೆನ್ಸ್ ಅಧ್ಯಯನದಿಂದ ಶಾಸಕರು, ಲಾ ಮೇಕರ್ಸ್, ಶಾಸಕರು, ನ್ಯಾಯಾಧೀಶರು ಮತ್ತು ಕಾನೂನು ತತ್ವಗಳನ್ನು ಸುಧಾರಿಸಲು ಮತ್ತು ನವೀಕರಿಸಲು ಸಹಾಯಕವಾಗುತ್ತದೆ. ಇಟ್ ಫಾರ್ಮ್ಸ್ ಫೌಂಡೇಶನ್ ಫಾರ್ ಕ್ರಿಯೇಟಿಂಗ್ ಜಸ್ಟ್ ಆ್ಯಂಡ್ ರಿಲೆವೆಂಟ್ ಲಾಸ್. ಸಮಂಜಸವಾದಂತಹ ಕಾನೂನುಗಳನ್ನು ಮತ್ತು ನ್ಯಾಯಯುತವಾದಂತಹ ಕಾನೂನುಗಳನ್ನು, ಜಸ್ಟ್ ನ್ಯಾಯಯುತವಾದಂತಹ ಮತ್ತು ಯುಕ್ತವಾದಂತಹ ಕಾನೂನುಗಳನ್ನು ತರಲು ಇದು ಸಹಾಯ ಮಾಡ್ತದೆ. ನಿಮ್ಗೆ ನ್ಯಾಯಶಾಸ್ತ್ರ ಗೊತ್ತಿದ್ದರೆ ನೀವು ಉತ್ತಮವಾದ ಕಾನೂನುಗಳನ್ನು ರಚಿಸಬಹುದು. ದೆನ್ third point, this is the second point, third point, fosters legal reasoning and thinking. The word reason carved out from the days of Socrates. Reason, ಕಾನೂನಾತ್ಮಕವಾದಂತಹ, ನೋಡಿ, ಒಂದು ಜಡ್ಜ್ಮೆಂಟನ್ನು ನೀವು ಓದಿ, ಆ ಜಡ್ಜ್ಮೆಂಟಲ್ಲಿ ಅನೇಕ ಕಾರಣಗಳನ್ನು ಕೊಡಲಾಗ್ತದೆ. ನಾನು ಯಾಕೆ ಈ ತೀರ್ಮಾನಕ್ಕೆ ಬಂದೀನಿ ಅಂತ ಹೇಳಿ. ಯಾವುದೇ ಒಬ್ಬ ಜಡ್ಜ್ ಒಂದು ಜಡ್ಜ್ಮೆಂಟ್ ಬರೀಬೇಕಾದ್ರೆ ಏನು ಮಾಡ್ತಾನೆ ಅಂದರೆ, ಹಿ ವಿಲ್ ಪುಟ್ ಎ ಕ್ವಶನ್ ಪೇಪರ್ ಟು ಹಿಮ್ಸೆಲ್ಫ್. ಈ ಎಲ್ಲ ಫ್ಯಾಕ್ಟ್ಗಳನ್ನು ನಾನು ಪರಿಗಣಿಸಿದಾಗ ಐ ಆಮ್ ಗೋಯಿಂಗ್ ಟು ಕ್ವಶನ್ ಮೈಸೆಲ್ಫ್ ದ ಫಾಲೋಯಿಂಗ್, ಸೋ ಆ್ಯಂಡ್ ಸೋ, ಸೋ ಆ್ಯಂಡ್ ಸೋ, ಸೋ ಆ್ಯಂಡ್ ಸೋ. ನಿಜವಾಗಿಯೂ ಮರ್ಡರ್ ಮಾಡಿದಾನೆಯೇ? ಮಾಡಿದರೆ ಅವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಮತ್ತು ಅವನು 18 ವರ್ಷದ ಒಳಗಿನವರಿಂದ ಕಾನೂನಿನ ಇತಿಮಿತಿಗಳೇನು? ಸೊ ದೀಸ್ ಆರ್ ದ ಕ್ವಶನ್ಸ್. ದೆನ್ ಹಿ ವಿಲ್ ಗೋ ಆನ್ ಅಡ್ಜುಡಿಕೇಟಿಂಗ್ ಆ್ಯಂಡ್ ಫೈನಲಿ ಗಿವ್ ದ ಆನ್ಸರ್ ಟು ಹಿಸ್ 3 questions. ದಟ್ ಈಸ್ ಹೌ ದೀಸ್ ಲೀಗಲ್ ರೀಸನಿಂಗ್ ವಿಲ್ ಕಮ್ ಆ್ಯಂಡ್ ಥಿಂಕಿಂಗ್. ಕಾನೂನಿನ ಚಿಂತನೆ ಮತ್ತು ತರ್ಕವನ್ನು ಉತ್ತೇಜಿಸುತ್ತದೆ. ಜುರಿಸ್ಪ್ರುಡೆನ್ಸ್ ಟ್ರೈನ್ಸ್ ದ ಮೈಂಡ್. ನೋಡಿ, ನಿಮಗೆ ಹೆಂಗೆ ದೇಹಕ್ಕೆ ಎಕ್ಸರ್ಸೈಸ್ ಬೇಕು, ಮೈಂಡಿಗೆ ಎಕ್ಸರ್ಸೈಸ್ ಬೇಕು ಅಂತಂದ್ರೆ ನೀವು ಬೋಡೆನ್ ಹ್ಯಾಮರ್ ಪುಸ್ತಕ ಓದಬೇಕು. ಬೋಡೆನ್ ಹ್ಯಾಮರ್ ಹ್ಯಾಸ್ ರಿಟನ್ ಎ ಬ್ಯೂಟಿಫುಲ್ jurisprudence book. Whenever I feel very much bored, I will read one chapter of him. Wonderful book. I am telling you, first time you are not understanding. First reading, no understanding. Second reading, no understanding.
And the third reading you will understand little. That's why again and again you have to read. That is jurisprudence. ನಿಮ್ಮ ಜ್ಞಾನವನ್ನು, ತರ್ಕವನ್ನು ಅದು ಹೆಚ್ಚಿಸ್ತದೆ. It actually trains your mind logically, critically about legal issues. Jurisprudence ಕಾನೂನು ಸಂಬಂಧಿತ ಸಮಸ್ಯೆಗಳನ್ನು ತರ್ಕಬದ್ಧವಾಗಿ, ವಿಮರ್ಶಾತ್ಮಕವಾಗಿ ಯೋಚಿಸಲು ಮನಸ್ಸನ್ನು ತರಬೇತುಗೊಳಿಸುತ್ತದೆ. This helps better interpretation and application of laws. If anybody is perfect in interpretation of laws, he is a successful lawyer. And that quality comes to the lawyer only when he understands the concepts of law. To understand concepts of law, jurisprudence is important. ಯಾವುದೇ ಒಬ್ಬ ವ್ಯಕ್ತಿ ಕಾನೂನಿನ ಸರಿಯಾದ ರೀತಿಯ ವಿಮರ್ಶೆಯನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾನೆ ಅಂದರೆ ಅವನಿಗೆ ನ್ಯಾಯಶಾಸ್ತ್ರ ಗೊತ್ತಿದೆ ಅಂತಕ್ಕಂಥದ್ದನ್ನು ನಾವು ತಿಳಿದಿರಬೇಕಾಗ್ತದೆ. ಎಸ್, ಫೋರ್ತ್ ಪಾಯಿಂಟ್, ಪ್ರೊವೈಡ್ಸ್ ಮಾರಲ್ ಆ್ಯಂಡ್ ಫಿಲಾಸಫಿಕಲ್ ಫೌಂಡೇಶನ್ಸ್. ನೋಡಿ, ಈ ಜೂರಿಸ್ಪ್ರುಡೆನ್ಸ್ ನಿಮಗೇನು ಮಾಡ್ತದೆ ಅಂತಂದರೆ, ಈ ತತ್ವಜ್ಞಾನವನ್ನು, ತತ್ವಶಾಸ್ತ್ರವನ್ನು ಮತ್ತು ನೈತಿಕತೆಯನ್ನು ಕಾನೂನಿನ ಒಳಗೆ ತರ್ತದೆ. ಅದು all those things get incorporated in the law if you know jurisprudence. Anybody who is knowing no jurisprudence, if he makes a law and another one who is knowing the jurisprudence makes a law, you will find that the person knowing jurisprudence will bring you a better law. ನ್ಯಾಯಶಾಸ್ತ್ರ ಗೊತ್ತಿರುವಂಥ ವ್ಯಕ್ತಿ ಮಾಡಿದ ಕಾನೂನು ಇದೆಯಲ್ಲ, ಅದು ಆ ಶಾಸ್ತ್ರ ಗೊತ್ತಿರಲಾರ್ದಂಥ ಮಾಡಿದಂಥ ವ್ಯಕ್ತಿಯ ಕಾನೂನಿಗಿಂತ ಉತ್ತಮವಾಗಿರ್ತದೆ. jurisprudence connects law. ನೋಡಿ, this is the important, connects law. This law must have moral values, it must have philosophical values. ಎಲ್ಲ ಇರಬೇಕು ಅಂತಿಲ್ಲ. moral values, sometimes law may not entertain morality. Generally it will entertain, not all the time, but that much of morality, that much of philosophy is required for a law. ಜೂರಿಸ್ಪ್ರುಡೆನ್ಸ್ ಕಾನೂನನ್ನು ನೈತಿಕ ಮೌಲ್ಯಗಳು ಮತ್ತು ನ್ಯಾಯದೊಂದಿಗೆ ಸಂಬಂಧ ಕಲ್ಪಿಸುತ್ತದೆ. It helps a society to ensure that laws do not become unjust or outdated. ನೋಡಿ, ಇದು ಸಮಾಜವನ್ನು ದುಷ್ಟ ಕಾನೂನಿನಿಂದ ರಕ್ಷಿಸ್ತದೆ ನ್ಯಾಯಶಾಸ್ತ್ರ. ಒಂದು ಕಾಲದಲ್ಲಿ ಇತ್ತು, ಎಮರ್ಜೆನ್ಸಿಯಲ್ಲಿ ಅನುಚ್ಛೇದ 359 ಪ್ರಕಾರ ಅನುಚ್ಛೇದ 20 ಮತ್ತು 21 ಎರಡನ್ನೂ ಸಸ್ಪೆಂಡ್ ಮಾಡ್ಬೋದು, ಅಮಾನತುಗೊಳಿಸಬಹುದು. ನಮ್ಮ ಸಂವಿಧಾನದ 44ನೇ ತಿದ್ದುಪಡಿ ಏನು ಮಾಡ್ತೋ? ಇಲ್ಲ. ತುರ್ತು ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಅನುಚ್ಛೇದ 20 ಮತ್ತು 21 ಅಮಾನತುಗೊಳಿಸಲಾಗುವುದಿಲ್ಲ. ನಮ್ಮ ಜೀವದ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಮಾನತುಗೊಳಿಸಲಾಗುವುದಿಲ್ಲ. ಸೊ ದಿಸ್ ಈಸ್ ಹೌ ಇಟ್ ಮೇಕ್ಸ್ unjust laws are gone, just laws have come. In the initial stage in our constitution, we have provided that procedure established by law. Maneka Gandhi gave us due process of law. Maneka Gandhi gave us due process. ಅಂದರೆ ಈ ರೀತಿಯಾದಂಥ ಇಂಪ್ರೂವ್ಮೆಂಟ್ ಅನ್ನು ಮಾಡಲಿಕ್ಕೆ ಜೂರಿಸ್ಪ್ರುಡೆನ್ಸ್ ನಮಗೆ ಉಪಯೋಗ ಆಗ್ತದೆ. ಅಸಿಸ್ಟ್ಸ್ ಇನ್ ಜುಡಿಷಿಯಲ್ ಡಿಸಿಷನ್ ಮೇಕಿಂಗ್. ನಾನು ಆವಾಗ ಎಕ್ಸಾಂಪಲ್ ಕೊಟ್ಟನಲ್ಲ ನಿಮಗೆ, ಒಬ್ಬ ನ್ಯಾಯಿಕ ವ್ಯಕ್ತಿ, ನ್ಯಾಯಾಧೀಶರು ಒಂದು ವಿಷಯದ ಮೇಲೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಅವನು ನ್ಯಾಯಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಓದಿದ ಸಂದರ್ಭದಲ್ಲಿ ಅವನಿಗೆ ಅದು ಸಹಾಯ ಮಾಡ್ತದೆ. ಅವರಿಗೂ ಅಲ್ಲ, ಲಾಯರ್ಗಳಿಗೂ ಕೂಡ. ನೀವೊಂದು ಪ್ಲೇಂಟನ್ನು ರೆಡಿ ಮಾಡಬೇಕು ಅಂತಂದರೆ ನಿಮಗೆ ನ್ಯಾಯಶಾಸ್ತ್ರ ಗೊತ್ತಿದ್ದರೆ ತುಂಬ ಪರಿಣಾಮಕಾರಿಯಾಗಿ ನೀವು ಒಂದು ಅರ್ಜಿಯನ್ನು ಕೋರ್ಟ್ ಮುಂದೆ ತರಬಹುದು. ಜಡ್ಜಸ್ ಯೂಸ್ ಜೂರಿಸ್ಪ್ರುಡೆನ್ಷಿಯಲ್ ಪ್ರಿನ್ಸಿಪಲ್ಸ್ ಟು ಇಂಟರ್ಪ್ರಿಟ್ ಲಾಸ್. ಕಾನೂನನ್ನು ವ್ಯಾಖ್ಯಾನಿಸುವಾಗ ಅವ್ರು ಏನು ಮಾಡ್ತಾರೆ? ಜೂರಿಸ್ಪ್ರುಡೆನ್ಷಿಯಲ್ ಪ್ರಿನ್ಸಿಪಲ್ಸ್ ಅನ್ನು ಉಪಯೋಗ ಮಾಡ್ತಾರೆ. ನಮಗೆ ವಿ ಆರ್ ನೋಯಿಂಗ್ ವೈಕಾರಿಯಸ್ ಲಯಬಿಲಿಟಿ, ವಿ ಆರ್ ನೋಯಿಂಗ್ ಸ್ಟ್ರಿಕ್ಟ್ ಲಯಬಿಲಿಟಿ ಬೈ ರೇಲ್ಯಾಂಡ್ಸ್, ಬಟ್ ದಟ್ ವಾಸ್ ನಾಟ್ ಹೆಲ್ಪಿಂಗ್ ಅವರ್ ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್ ಇನ್ ವೋಲಿಯಂ ಗ್ಯಾಸ್ ಲೀಕ್ ಕೇಸ್. ವಾಟ್ ದೇ ಹ್ಯಾವ್ ಬ್ರಾಟ್? ಎ ನ್ಯೂ ಡಾಕ್ಟ್ರಿನ್, ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಜೂರಿಸ್ಪ್ರುಡೆನ್ಸ್. ದಟ್ ನ್ಯೂ ಡಾಕ್ಟ್ರಿನ್ ಈಸ್ ಅಬ್ಸಲ್ಯೂಟ್ ಲಯಬಿಲಿಟಿ. ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಶಕ್ತಿ ಈ ನ್ಯಾಯಶಾಸ್ತ್ರದಲ್ಲಿದೆ. ವೇರ್ ಲೆಜಿಸ್ಲೇಷನ್ ಈಸ್ ಸೈಲೆಂಟ್ ಆರ್ ಅಂಬಿಗ್ಯುಯಸ್. ನೋಡಿ, ಯಾವ ಸಂದರ್ಭದಲ್ಲಿ ಕಾನೂನು ಇರಲ್ವೋ ಅಥವಾ ಇದ್ದಂತಹ ಕಾನೂನು ದ್ವಂದ್ವ ಇದ್ದರೆ, ಕಾನೂನು ಅದರ ಬಗ್ಗೆ
ಶಾಂತವಾಗಿದ್ದರೆ, ಮೌನವಾಗಿದ್ದರೆ, ಅಂತಹ ಸಂದರ್ಭದಲ್ಲಿ ನೀವೇನು ಮಾಡ್ತೀವಿ, ಈ ನ್ಯಾಯಶಾಸ್ತ್ರದ ಉಪಯೋಗನ ಪಡೆದುಕೊಂಡು ಯು ವಿಲ್ ಕಮ್ ಔಟ್ ವಿತ್ ವೇರಿಯಸ್ ಡಾಕ್ಟ್ರಿನ್ಸ್ ಆ್ಯಂಡ್ ರಿಸಾಲ್ವ್ ದ ಇಶ್ಯೂ. ಇಟ್ ಗಿವ್ಸ್ ದೆಮ್ ಎ ಫಿಲಾಸಫಿಕಲ್ ಬೇಸಿಸ್ ಫಾರ್ ಡೆಲಿವರಿಂಗ್ ಫೇರ್ ಆ್ಯಂಡ್ ರೀಸನ್ಡ್ ಜಡ್ಜ್ಮೆಂಟ್ಸ್. ನೋಡಿ, ಜಡ್ಜ್ಗಳಿಗೆ ಸಹಾಯಕಾರಿ ಇದು. ನ್ಯಾಯಯುತವಾದಂತಹ ಇದು ನ್ಯಾಯಯುತ ಮತ್ತು ತರ್ಕಬದ್ಧ ತೀರ್ಮಾನ ನೀಡಲು ತತ್ವಶಾಸ್ತ್ರೀಯ ಆಧಾರವನ್ನು ಒದಗಿಸುತ್ತದೆ. So these are all certain concepts for one question. The question may be like this. See, the question may be like this. ಏನು question? Define jurisprudence, explain nature, scope and significance of jurisprudence. By and large in my lecture I have answered this question. This may be the question that can come, and whatever the slides I have put forth before you, this will be the better answer that you can do. And the conclusion is like this. Thus the purpose and value of jurisprudence lie. ಇದರ ಉದ್ದೇಶ ಎಲ್ಲಿ ಇದೆ ಅಂತಂದರೆ, ಮೇಕಿಂಗ್ ಲಾ ಮೋರ್ ಕ್ಲಿಯರ್, ಜಸ್ಟ್, ರ್ಯಾಷನಲ್ ಆ್ಯಂಡ್ ಅಡಾಪ್ಟೇಬಲ್ ಟು ದ ನೀಡ್ಸ್ ಆಫ್ ದ ಸೊಸೈಟಿ. ಈ ನ್ಯಾಯಶಾಸ್ತ್ರದಿಂದ ನಮಗೇನು ಉಪಯೋಗ ಆಗುತ್ತೆ ಅಂತಂದರೆ, ನಾವು ಇಂತಹ ಕಾನೂನನ್ನು ಮಾಡ್ಬೋದಲ್ಲ, ಮಾಡಿದಂತಹ ಕಾನೂನು ಸ್ಪಷ್ಟವಾಗಿರ್ತದೆ, ಮಾಡಿದಂಥ ಕಾನೂನು ನ್ಯಾಯಯುತವಾಗಿರ್ತದೆ, ಮಾಡಿದಂಥ ಕಾನೂನು ತರ್ಕಬದ್ಧವಾಗಿರ್ತದೆ, ಮತ್ತು ಮಾಡಿದಂಥ ಕಾನೂನು ಹೆಚ್ಚಿನ ಜನರಿಗೆ ಅದು ಏನಾಗುತ್ತೆ, ಒಪ್ಪಿಕೊಳ್ಳುವಂಥದ್ದಾಗಿರ್ತದೆ. ಅಡಾಪ್ಟೇಬಲ್ ಟು ದ ನೀಡ್ಸ್ ಆಫ್ ದ ಸೊಸೈಟಿ. ಇವತ್ತಿನ ಸಮಾಜಕ್ಕೆ ಅನುಗುಣವಾಗಿರುವಂತೆ ಆ ಕಾನೂನು ಇರ್ತದೆ. ಯಾರು ಕಾನೂನು ಮಾಡಿದರೆ? ಪರ್ಸನ್ ಹೂ ಈಸ್ ನೋಯಿಂಗ್ ಜೂರಿಸ್ಪ್ರುಡೆನ್ಸ್ ಪರ್ಫೆಕ್ಟ್ಲಿ. ಹೀಗಾಗಿ ಜೂರಿಸ್ಪ್ರುಡೆನ್ಸ್ನ ಉದ್ದೇಶ ಮತ್ತು ಮೌಲ್ಯ ಅಂದರೆ ಕಾನೂನನ್ನು ಸಮಾಜದ ಅಗತ್ಯಗಳಿಗೆ ಅನುಗುಣವಾಗಿ ಸ್ಪಷ್ಟ, ನ್ಯಾಯಯುತ, ತರ್ಕಬದ್ಧ ಮತ್ತು ರೂಪಾಂತರಗೊಳ್ಳುವಂತೆ ಮಾಡುವುದಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ದಿಸ್ ಇಸ್ ಆಲ್ ಅಬೌಟ್ ಅವರ್ ಇಂಟ್ರಡಕ್ಷನ್ ಟು ಜೂರಿಸ್ಪ್ರುಡೆನ್ಸ್. ಇದರ ಮೇಲಿನ ಈ ಪ್ರಶ್ನೆಯಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಯನ್ನು ಇಲ್ಲಿ ಕಾಪಿ ಮಾಡಿದ್ದೀನಿ ನಾನಷ್ಟೇ. ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಎಕ್ಸ್ಟ್ರಾ. ಸೊ ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ ಮೈ ಫಸ್ಟ್ ಲೆಕ್ಚರ್ ಆನ್ ಜೂರಿಸ್ಪ್ರುಡೆನ್ಸ್. ಲೆಕ್ಚರ್ ದೊಡ್ಡದಾಗಬಾರ್ದು ಅಂಥೇಳಿ ನಾನು ಅನೇಕ ವಿಷಯಗಳನ್ನ ಇಲ್ಲಿ ನಾನು ನಿಮಗೆ ತೊಗೊಂಡು ಬಂದಿಲ್ಲ. ಒಂದು ವಿಷಯವನ್ನು ಉಲ್ಫೇನ್ ಬರೆದಂತಹ ಒಂದು ಡೈಲಾಗನ್ನು ನಾನು ನಿಮ್ಮ ಮುಂದೆ ಇಲ್ಲಿ ಬರಿತೀನಿ. ಅದು ಕೂಡ ನಾನೇನು ಕನ್ಕ್ಲೂಷನ್ ಬರ್ತೀನೋ ಆ ಕನ್ಕ್ಲೂಷನ್ನ ಒಂದು ಭಾಗ ಅಂತ ಹೇಳ್ಬೋದು. ದ ಉಲ್ಫೇನ್ ರೋಡ್ ದ ಜೂರಿಸ್ಪ್ರುಡೆನ್ಸ್ ಲೈಕ್ ದಿಸ್. ಉಲ್ಫೇನ್ he writes a jurisprudence formula. Jurisprudence formula. ಇದನ್ನು ನಾನು ಕನ್ಕ್ಲೂಷನಲ್ಲಿ ಬರ್ತೀನಿ, ಇದನ್ನೇ ಬರೀಬೇಕಂತ ಏನಿಲ್ಲ. ಟು ಲಿವ್ ಆನೆಸ್ಟ್ಲಿ. ಟು ಲಿವ್ ಆನೆಸ್ಟ್ಲಿ. ಟು ಲಿವ್ ಆನೆಸ್ಟ್ಲಿ. ಟು ಇಂಜೂರ್ ನೋ ಒನ್. Injure no one. To give even man his due. To give every man his due. Every man his due. To give every man his due. This makes it as the science of just and unjust. ಇದು ಉಲ್ಫೇನಿನ ಡೈಲಾಗ್. ನೋಡಿ, ಜೂರಿಸ್ಪ್ರುಡೆನ್ಸಿನ ಫಾರ್ಮುಲಾ ಏನು ಅಂತಂದರೆ, ನಾವು ಆನೆಸ್ಟ್ ಆಗಿರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಏನಾಗಬೇಕು? ಆನೆಸ್ಟ್ ಆಗಿರ್ಬೇಕು. ಆನೆಸ್ಟ್ ಟು ದ ಕೋರ್. ನಾವು ಯಾವುದೇ ವಿಷಯದಲ್ಲಿ ಮೋಸಕ್ಕೆ ಎಡೆ ಮಾಡಿಕೊಡ್ಬಾರ್ದು. ಮೋಸದಿಂದ ಮುಕ್ತರಾಗಿರಬೇಕು. ಆಮೇಲೆ ಬೇರೆ ಯಾವ ವ್ಯಕ್ತಿಗೂ ಹಾನಿಯನ್ನುಂಟು ಮಾಡಬಾರ್ದು. ಟು ಇಂಜೂರ್ ನೋ ಒನ್. ಆಮೇಲೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಮ್ಮಲ್ಲಿರುವುದನ್ನು ಹಂಚುವುದು.
ಓಕೆ, ನಮಗಾಗುವಷ್ಟು ನಾವು ಇಟ್ಕೊಳ್ಳೋಣ, ಆದರೆ ಆ ದುರಾಸೆಯಿಂದ ನಾವು ಇಟ್ಕೊಳ್ತೀವಲ್ಲ ಅದು ತಪ್ಪು. ಎ ಪರ್ಸನ್ ಹ್ಯಾವಿಂಗ್ ಮನಿ, he can give to the poor people. A person having knowledge, decimate knowledge to the society. Decimate knowledge to the society. ಈ ಎಲ್ಲ ತತ್ವಗಳನ್ನ ನಾವು ಇಟ್ಕೊಂಡ್ರೆ ನಾವು ಏನು ಮಾಡ್ದಂಗೆ ಆಗುತ್ತೆ ಅಂತಂದ್ರೆ, ಇದರಿಂದ ನ್ಯಾಯ ಮತ್ತು ಅನ್ಯಾಯವನ್ನು ಸರಿಯಾದ ರೀತಿಯಲ್ಲಿ ತರ್ಜುಮೆ ಮಾಡ್ದಂಗೆ ಆಗುತ್ತೆ. ಟು ಮೇಕ್ ಇಟ್ ಆ್ಯಸ್ ದಿ ಸೈನ್ಸ್ ಆಫ್ ಜಸ್ಟ್, ಅನ್ಜಸ್ಟ್ ಅಂತ ಹೇಳೋದಕ್ಕಿಂತ ಈ ರೀತಿ ಮಾಡೋದ್ರಿಂದ ನಾವೇನು ಹೇಳ್ಬೋದು, ಇದನ್ನು ನಾವು ನ್ಯಾಯಶಾಸ್ತ್ರಕ್ಕೆ ಅನ್ವಯಿಸ್ಬೋದು. ಈ ರೀತಿ ನೆನಪು ಮಾಡ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಈ 3 ತತ್ವಗಳನ್ನ ಹೊಂದಿದ್ರೆ ಹೇಗಿರ್ತಿತ್ತು ಅಂತ. ಈ 3 ತತ್ವಗಳನ್ನ ಹೊಂದುವಂತಹ ಸದುದ್ದೇಶವನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಈ ಕಾನೂನುಗಳನ್ನ ಮಾಡ್ತಾ ಇದ್ದೀವಿ. ಆ ಕಾನೂನಿನ ಹಿಂದೆ ನ್ಯಾಯಶಾಸ್ತ್ರ ಇದೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.